नमः श्रीमदानंदतीर्थ भगवत्पादाचार्य गुरुभ्यो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। ज्ञानवैराग्यसम्पन्नं भक्तिमार्गप्रवर्तकं पुरन्दरगुरुं वन्दे दासश्रेष्ठं दयानिधिं। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयात् अस्मदिष्टार्थसिद्धये। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातश्री जयतीर्थवाक्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। तीर्थानामुत्तमं तीर्थं वनानामुत्तमं वनं क्षेत्राणामुत्तमक्षेत्रं मम वृन्दावनं द्विजा। प्रथमो हनुमन्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। समचरणसरोजं सान्द्रनीलाम्बुदावं जगदनिहितपाणिं मण्डनं मण्डनानां तरुणतुलसीमालाकन्दरं कञ्जनेत्रं सदयदबलहासं विठ्ठलं चिन्तयामि। ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮ ಮಂಗಳಕರವಾದಂಥ ದಿವಸ ಪುಷ್ಯ ಮಾಸದ ಅಮಾವಾಸ್ಯೆ. ಈಗಾಗಲೇ ಮಾಘ ಮಾಸ ಸ್ನಾನ ಪ್ರಾರಂಭ ಆಗಿದೆ. ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಹುಣ್ಣಿಮೆವರೆಗೂ ಮಾಘ ಸ್ನಾನ ಅಂತ. ಮಾಘ ಸ್ನಾನವನ್ನ ತ್ರಿವೇಣಿ ಸಂಗಮದಲ್ಲಿ ಮಾಡಬೇಕು ಅನ್ನೋದು ಬಹಳ ವಿಶೇಷ. ಅದರಲ್ಲಂತೂ ಗಂಗಾ ಸ್ನಾನಕ್ಕೆ ಬಹಳ ವಿಶೇಷ. ಅದು ಗಂಗಾ ಪ್ರಯಾಗ ಆಗ್ತಕ್ಕಂಥ ಪ್ರಯಾಗಕ್ಕೆ ಏನಾದ್ರು ಹೋದ್ರೆ ಪ್ರಯಾಗರಾಜ ಅಲ್ಲಿ 3 ನದಿಗಳು, ಅಲ್ಲಿ ಸ್ನಾನ ಮಾಡಬೇಕು ಅನ್ನೋದು ವಿಶೇಷ. ನಾವು ಸ್ನಾನ ಮಾಡಿದ್ರೆ ಸ್ನಾನ ಅನ್ನೋದು ಬಹಳ ಮುಖ್ಯವಾದದ್ದು. ಸ್ನಾನ ಮಾಡಿದ್ರೆ ಹೊರಗಡೆ ಶುದ್ಧಿ ಆಗುತ್ತೆ, ಹೌದಲ್ಲ? ಆದರೆ ಕಾಯ ವಾಚ ಮನಸ್ಸ ಶುದ್ಧಿ ಆಗುತ್ತಾ? ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಕೆಟ್ಟ ಮಾತಾಡೋದು ಬಿಟ್ಬಿಟ್ರು, ಕೆಟ್ಟ ಮಾತು ನಿಂತೋಗುತ್ತಾ? ನಮ್ಮ ಮನಸ್ಸು ಕೆಟ್ಟದ ಆಲೋಚನೆ ಮಾಡೋದು ನಿಲ್ಲುತ್ತಾ? ಅದು ಒಳಗಡೆ ನಡೀತಲೇ ಇರುತ್ತೆ. ಗಂಗಾ ಸ್ನಾನ ಮಾಡಿ ಅಲ್ಲೇನಾದ್ರು ಏನಾದ್ರು ಕಂಡ್ರೆ ಅಲ್ಲೇ ಬೈಲಿಕ್ಕೆ ಶುರು ಮಾಡ್ತೀವಿ, ಅಲ್ಲೇ ಉಗಿಲಿಕ್ಕೆ ಶುರು ಮಾಡ್ತೀವಿ. ಅದು ಜಡಾತ್ಮಕವಾಗಿ ನಮ್ಮನ್ನು ಶುದ್ಧ ಮಾಡಿದ್ರೆ ಅದಕ್ಕಿಂತ ಉತ್ತಮವಾದ ಒಂದು ತೀರ್ಥ ಇದೆ. ಅದು ಯಾವ ತೀರ್ಥ ಅಂತಂದ್ರೆ ಜ್ಞಾನ ತೀರ್ಥ. ಆ ಜ್ಞಾನ ತೀರ್ಥದಲ್ಲಿ ನಾವು ಸ್ನಾನ ಮಾಡಬೇಕು. ಅಂತ ಜ್ಞಾನಿಗಳು ಯಾರು ಅಂತಂದ್ರೆ, ಈಗ ಒಂದು ವಾರದ ಹಿಂದೆನೆ ಅವರ ಆರಾಧನೆ ನರಹರಿ ತೀರ್ಥರು, ಗೋಪಾಲದಾಸರು, ಪುರಂದರದಾಸರು, ಇವರೇ 3 ತ್ರಿವೇಣಿಗಳು. ಈ 3 ತ್ರಿವೇಣಿ ತೀರ್ಥದಲ್ಲಿ ನಾವು ಹುಡುಕ್ಬೇಕು. ಈ 3ರನ್ನು ವಿಶೇಷವಾಗಿ ಸ್ಮರಣೆ ಮಾಡತಕ್ಕಂಥ ಈ ಕಾಲ, ಈ ಪುಷ್ಯ ಮಾಸ. ಅದರಲ್ಲಿ ಇವತ್ತು ಪುರಂದರದಾಸರ ಆರಾಧನೆ 462ನೇ ವರ್ಷದ ಆರಾಧನೆ. 462 ವರ್ಷ ಆಯಿತು ಅವರು ವೈಕುಂಠ ಯಾತ್ರೆ ಮಾಡಿ. ನಾವೆಲ್ಲ ಹೇಳ್ತೀವಿ ಪುರಂದರದಾಸರು ಅಂದ ತಕ್ಷಣ ಅವ್ರ ಬಗ್ಗೆ ಹೇಳುವಾಗ 5 ಲಕ್ಷ ದೇವರ ನಾಮವನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ರು ಪುರಂದರದಾಸರು. ಆದರೆ 4,75,000 ಮಾತ್ರ ಆಯಿತು. ಇನ್ನು 25,000 ಯಾಕೆ ಅವ್ರು ಮಾಡಲಿಲ್ಲ? ಅಂತಂದ್ರೆ ನಮ್ಮ ಮಗ ವಿಜಯದಾಸರಾದ ಮುಂದೆ ಬರ್ತಾರೆ, ಅವರಿಂದ ಆ ಕಾರ್ಯ ಮಾಡಿಸ್ಬೇಕು ಅಂತ ತಾವು 4,75,000 ಹಾಡು ರಚನೆ ಮಾಡಬೇಕು. ನಮ್ಮ ಜೀವನ ಪರ್ಯಂತ 4,75,000 ಹಾಡು ರಚನೆ ಮಾಡೋಕ್ಕಂತೂ ನಮ್ಗಾಗಲ್ಲ. ಹಾಡಿದ್ದನ್ನೇ ಹಾಡಕ್ಕೂ ಆಗಲ್ಲ. 4,75,000 ಹಾಡು ಹಾಡಿದ್ದನ್ನೇ ಹಾಡಕ್ಕೂ ಆಗಲ್ಲ. ಅಂಥದ್ದು ಅವರು
ರಚನೆ ಮಾಡ್ತಾರೆ 4,75,000 ಆಟ. ಆದರೆ ಇವತ್ತಿಗೆ ಉಪಲಬ್ಧ ಇರೋದು ಎಷ್ಟು? ಇವತ್ತಿಗೆ ಅದರಲ್ಲಿ ಉಪಲಬ್ಧ ಇರೋದು 750 ಅಷ್ಟೇ. ಯಾಕೆ ಎಲ್ಲೋ ಹೋಯ್ತಿದ್ದು ಅಂತಂದ್ರೆ ಎಲ್ಲ ನಮ್ಮ ಮಡಿವಂತಿಕೆಗೆ ಇದನ್ನೆಲ್ಲ ನಾಶ ಮಾಡ್ಕೊಂಡು ಸರಿ ಅದರ ಬಗ್ಗೆ ದಾಖಲೆ ಮಾಡಿಟ್ಟಿದ್ದಾರೆ. 4,75,000 ದೇವ್ರ ನಾಮಗಳು ಯಾವ್ದ್ರ ಮೇಲೆ ಮಾಡಿದ್ರು, ಏನಿತ್ತು ಅದ್ರ ವಿಚಾರದಲ್ಲಿ ಅಂತ ಹೇಳುವಾಗ ಹೇಳ್ತಾರೆ 1,25,000 ಬೇಕಾದ್ರೆ ಲೆಕ್ಕ ಹಾಕೊಳ್ರಿ ಎಷ್ಟಾಯ್ತು. 1,25,000 ದೇವ್ರ ನಾಮಗಳು ತೀರ್ಥಕ್ಷೇತ್ರಗಳ ವರ್ಣನೆಯನ್ನು ಮಾಡಿದ್ದಾರೆ. ಅಹೋಬಲಕ್ಕೆ ಹೋದ್ರೆ ಅಹೋಬಲದ ವರ್ಣನೆ, ದ್ವಾರಕ ಅವರು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನ ಸಂಚಾರ ಮಾಡಿದ್ದಾರೆ. ಎಲ್ಲ ಭಗವತ್ ಮೂರ್ತಿಯನ್ನು ಸ್ತುತಿ ಮಾಡಿದ್ದಾರೆ. 1,25,000 ದೇವನಾಮ ಕ್ಷೇತ್ರಗಳ ಬಗ್ಗೆನೇ ವರ್ಣನೆ ಮಾಡಿದ್ದಾರೆ. 25,000 ದೇವನಾಮ ತಾರತಮ್ಯದ ಬಗ್ಗೆ ಮಾಡಿದ್ದಾರೆ, ತಾರತಮ್ಯದ ರಚನೆ ಮಾಡಿದ್ದಾರೆ. 64,000 ದೇವನಾಮ 64,000 ಸುಳಾದಿಗಳು ಬರೆದಿದ್ದರಂತೆ ಪುರಂದರದಾಸರು. ಇವತ್ತು ನಮ್ಗೆ ಉಪಲಬ್ಧ ಇರೋದು ಒಂದು 15ರಿಂದ 20 ಶುದ್ಧವಾಗಿರುವಂತ ಸುಳಾದಿಗಳಿದೆ. 64,000 ಸುಳಾದಿಗಳು ಬರೆದಿದ್ದರಂತೆ. ಇನ್ನು 60,000 ಪರಮಾತ್ಮನ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಅವನು ಹೇಗಿದ್ದಾನೆ ಆ ಭಗವತ್ ರೂಪದ ವರ್ಣನೆಯನ್ನು ಮಾಡಿದ್ದಾರಂತೆ. 60,000. ಇನ್ನು 40,000 ಪರಮಾತ್ಮನ ಕಲ್ಯಾಣ ಚರಿತ್ರೆಯನ್ನು ಹೇಳಿದ್ದಾರೆ. ಶ್ರೀನಿವಾಸ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, 40,000 ಈ ಕಲ್ಯಾಣದ ಬಗ್ಗೆ ಹೇಳಿದ್ದಾರೆ. ಇನ್ನು 75,000 ದೇವರ ನಾಮ ಆನ್ನಿಕ, ಏಕಾದಶಿ ಮಹಾತ್ಮೆ, ನಮ್ಮ ನಿತ್ಯಾನುಷ್ಠಾನ ಹೇಗಿರಬೇಕು ಇದನ್ನೆಲ್ಲ ಹೇಳಿ ಇನ್ನು 50,000 ಜನರಿಗೆ ನೀತಿಯನ್ನು ಹೇಳಿದ್ದಾರೆ. ಇದು ಒಟ್ಟುಗೂಡಿದ್ರೆ 4,75,000 ಆಗುತ್ತೆ. ಇಷ್ಟು ದೇವರ ನಾಮಗಳನ್ನು ಪುರಂದರದಾಸರು ಮಾಡಿದ್ರು. ಆ ಪುರಂದರದಾಸರ ಬಗ್ಗೆ ಒಂದು 10 ನಿಮಿಷ ಅವ್ರ ಸ್ಮರಣೆಯನ್ನ ಈ ಆರಾಧನೆ ದಿನ ನಾವು ಮಾಡಿ ಅವರ ಒಂದು 2 ಕೃತಿಗಳ ಚಿಂತನೆಯನ್ನ ಈ ದಿನ ನಾವು ಮಾಡೋಣ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಪುರಂದರದಾಸರ ಬರಲಿಕ್ಕಿಂತ ಪೂರ್ವದಲ್ಲೂ ಹರಿದಾಸರಿದ್ರು, ಪುರಂದರದಾಸರ ಕಾಲಾನಂತರದಲ್ಲೂ ಹರಿದಾಸರಿದ್ರು. ಆದ್ರೆ ಯಾರನ್ನು ಕೂಡ ದಾಸರಂದ್ರೆ ಪುರಂದರದಾಸರೇ ನೆನಪಾಗೋ ಹಾಗೆ ಬೇರೆ ಯಾವ ದಾಸರು ಬರಲ್ಲ. ಫಸ್ಟ್ ಬರೋದು ಪುರಂದರದಾಸರು, ಆಮೇಲೆ ಬೇರೆ ದಾಸರನ್ನು ಸ್ಮರಣೆ ಮಾಡ್ತೀವಲ್ಲ. ಯಾಕೆ? ಅಂಥದ್ದೇನು ವೈಶಿಷ್ಟ್ಯತೆ? ಭಾಗವತದಲ್ಲಿ ಭಾಗವತ ಧರ್ಮ ಯಾವ ರೀತಿ ಜೀವಿಸಬೇಕು ಅಂತ ಹೇಳಿದೆಯೋ ಆ ರೀತಿ ಜೀವಿಸಿದಂತ ಸುಜೀವಿಗಳು ಪುರಂದರದಾಸರು. ನಮ್ಗೆಲ್ಲ ಒಂದು ಕತೆ ಗೊತ್ತು. ವಿಜಯದಾಸರು ದಾಖಲೆ ಮಾಡಿಟ್ಟಿದ್ದಾರೆ. ವ್ಯಾಸರಾದೇ ಭಜಿಸಿರೋ ಪುರಂದರ ದಾಸರಾಯರ. ನಿಜವಾಗ್ಲೂ ಯಾರು ಪುರಂದರದಾಸರ ಸ್ಮರಣೆ ಮಾಡ್ತಾರೋ ಅವ್ರಿಗೆ ಇರೋಂಥ ಎಲ್ಲ ಬೇಸರಕ್ಕೆ ದೂರ ಆಗುತ್ತೆ. ಅವ್ರು ಹೇಳ್ತಾರೆ, ಪುರಂದರ ಘಟದೊಳಗೆ ಹಿರಿಯ ಸಾಹುಕಾರ ನೆನೆಸಿ ಪರಿಯ ಸೌಖ್ಯಗಳನ್ನು ಸುರಿಸುತ್ತಾ ಇರುತ್ತಿರಲು ನರಹರಿ ತ್ವರಿತದಿಂದಲೇ ಬ್ರಾಹ್ಮಣನಾಗುತ್ತಾ. ನಮಗೆಲ್ಲ ಗೊತ್ತಿರುವಂತ ಘಟನೆ. ಪುರಂದರಗಢದಲ್ಲಿ ಇದ್ರಂತೆ, ಪಂಡ್ರಾಪುರ ಸಮೀಪ ಪುರಂದರಗಢದಲ್ಲಿ ಇದ್ರಂತೆ. ಯಾವ ಮನೆತನದಲ್ಲಿ ಬಂದವರು ಅಂತಂದ್ರೆ ಈ ಅಕಸಾಲಿಕತನ ಮಾಡ್ತಾರಲ್ಲ ಆ ಮನೆತನದಲ್ಲಿ ಬಂದಂತವ್ರು ನಾಯಕರು. ಏನು ಲೋಭ ಅಂತ ಹೇಳ್ತೀರಾ? ನಮ್ಮಲ್ಲಿ ಮಾತುಂಟಲ್ಲ, ಎಂಜಲ ಕೈಯಲ್ಲಿ ಕಾಗೇನು ಓಡಿಸಲ್ಲ ಅಂಥ ಲೋಭಿಗಳು. ಅವರ ತಂದೆಯವರೆಲ್ಲ ನೋಡಿದ್ರೆ, ಪುರಂದರದಾಸರ ತಂದೆಯವರೆಲ್ಲ ನೋಡಿದ್ರೆ ಬಹಳ ಭಗವತ್ ಭಕ್ತಿ ಅವರಲ್ಲಿ. ಅವರ ಮನೆ ದೇವರು ಶ್ರೀನಿವಾಸ ದೇವರು. ಶ್ರೀನಿವಾಸ ದೇವರಿಗೆ ಪ್ರತಿ ವರ್ಷ ಒಂದು ಕಾಣಿಕೆಯನ್ನು ಮುಡುಪಾಗಿ ಇಟ್ಟು ಕೊಡ್ತಾ ಇದ್ರು. ಅಂತ ತಂದೆಯ ಒಡಲಲ್ಲಿ ಬಂದಂತವರು ಈ ಶ್ರೀನಿವಾಸ ನಾಯಕರು. ಶ್ರೀನಿವಾಸ ನಾಯಕರಿಗೆ ನೋಡಿದ್ರೆ ಬಹಳ 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 ಲೋಭ. ಅವ್ರಿಗೆ ಸ್ವಲ್ಪ ಈ ಪಂಡ್ರಾಪುರದ ಸಂಪರ್ಕ ಇದ್ದಿದ್ದರಿಂದ ಅವ್ರಿಗೆ ಬಾಲ್ಯದಿಂದಲೇ ಸಂಗೀತ ಬರ್ತಾ ಇತ್ತು. ತಂಬೂರಿಯನ್ನು ಮೀಡ್ತಾ ಇದ್ರು, ಕೆಲವರು ರಾಗಗಳನ್ನೆಲ್ಲ ಕಲ್ತಿದ್ರು. ಆ ರಾಗದಿಂದ ರಾಗವನ್ನೇ ಆಲಾಪನೆ ಮಾಡ್ಕೊಂಡು ಕೂತಿರೋರು. ದೇವರಲ್ಲಿ ಏನಂತ ಮನಸ್ಸಿಲ್ಲ. ಬಲವಂತಕ್ಕೆ ಯಾವಾಗ ತಿರುಪತಿಗೆ ಹೋಗೋರು ಬರೋರು ಈ ತರ ಮಾಡ್ತಿದ್ರು. ಹತ್ತಿರದಲ್ಲಿ ವಿಠಲನ ಮಂದಿರ, ವಿಠಲ ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ರು. ಇಂಥ ಜೀವನದಲ್ಲಿ ದೇವರೇನ್ ಮಾಡ್ದ? ಪರಮ ಲೋಭಿ ಅಂತ ವ್ಯಾಸರಾಜರು ದಾಖಲೆ ಮಾಡ್ತಾರೆ. ಯಾಯವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದ
ಕೊಡದಲೋಭಿ. ಪುರಂದರದಾಸರು ಆದ್ಮೇಲೆ ಅವ್ರು ಏನ್ ಮಾಡಿದ್ರು, ಒಂದು ದಿನ ಒಬ್ಬರಿಗೆ ಕೊಡದೆ ತಾವು ತಿಂದಿಲ್ಲ. ದಾಸರಾದ್ಮೇಲೆ ಅವ್ರಿಗೆ ಅನ್ನಿಸ್ತಂತೆ ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ತುಂಬಬೇಕು ಅಂತ. ಆದ್ರೆ ಮುಂಚೆ ಹೇಗಿದ್ರು, ಈ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇ, ದಾಸರೆಂದರೆ ಪುರಂದರ ದಾಸರಯ್ಯ. ಹೇಗಿದ್ರು ಪುರಂದರದಾಸರು? ಒಬ್ಬರಿಗೆ ಒಂದು ದಿನ ಕೈ ಎತ್ತಿ ಕೊಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತಿರೋ ಒಂದು ಘಟನೆ, ಆ ಸಾಕ್ಷಾತ್ ಆ ಪರಬ್ರಹ್ಮನಾದ ಆ ಪಾಂಡುರಂಗ ಇವ್ರ ಅಂಗಡಿಗೆ ಬಂದು ಭಿಕ್ಷೆ ಬಿಡ್ತಾ ಇದ್ದಾನೆ. ಬ್ರಹ್ಮದೇವರನ್ನ ಮಗನನ್ನ ಕರ್ಕೊಂಡ್ಬಂದಂತೆ. ಆ ಬ್ರಹ್ಮದೇವರಿಗೆ 6 ವರ್ಷದ ಹುಡುಗನಾಗಿ ಆ ಬ್ರಹ್ಮದೇವರು ಬಂದಿದ್ದಾರೆ. ಇವ್ರು ಕೇಳ್ತಾ ಇದ್ದಾರೆ, ನಾನು ಬಡ ಬ್ರಾಹ್ಮಣ ಶ್ರೀನಿವಾಸ ನಾಯಕರೇ, ನನ್ನ ಮಗನ ಉಪನಯನ ಸಂಸ್ಕಾರ ಮಾಡಬೇಕು, ತುಂಬಾ ಮುಖ್ಯವಾದದ್ದು, ನನ್ನ ಹತ್ರ ₹1 ದುಡ್ಡಿಲ್ಲ, ನೀವು ನವಕೋಟಿ ನಾರಾಯಣ. ಆ ಶ್ರೀನಿವಾಸ ನಾಯಕರು ಅರ್ಥಾತ್ ಪುರಂದರದಾಸರು ಆಗಿನ ಕಾಲದ 7 ರಾಜರಿಗೆ ಸಾಲ ಕೊಟ್ಟಿದ್ರಂತೆ. ರಾಜರೇ ಬಂದ್ರೆ ಇವ್ರ ಹತ್ರ ಸಾಲ ಮಾಡಿದ್ರು ಅಂತಂದ್ರೆ ಇವರು ಶ್ರೀಮಂತಿಗೆ ಎಲ್ಲಿ ಅಂತಂದ್ರು ಅಂತ. ಆಗಲೂ ಶ್ರೀಮಂತರು ಇವರು. ನೀವು ಅವ್ರಿಗೆಲ್ಲ ಸಾಲ ಕೊಟ್ಟಿದ್ದೀರಾ, ಧರ್ಮಕ್ಕಾಗಿ ನನ್ನ ಮಗನ ಒಂದು ಉಪನಯನವನ್ನು ಮಾಡಿಸಿ. ಇವ್ರು ಕಿವಿಗೆ ಹಾಕೊಡ್ಲಿಲ್ಲ. ಅವ್ರು ಬಂದು ಅಷ್ಟು ಪೇಚಾಡ್ತಾ ಇದ್ದಾನೆ ಆ ವಿಠಲನೆ. ಇವರು ಮನಸ್ಸು ಕರಗಲೇ ಇಲ್ಲ. ಹೀಗಾಯ್ತು. 6 ತಿಂಗಳ ಕಾಲ ಬೆನ್ನು ಹಿಡಿದವ. ಇಲ್ಲ, ನೀನು ಕೊಡ್ಲೇಬೇಕು ಅಂತಂದ್ರೆ ಆ ಪರಮ ಲೋಭಿಗಳಾದ ಆ ಶ್ರೀನಿವಾಸ ನಾಯಕರು ಬಿಡಿಗಾಸ್ಕೊಡ್ಲಿಲ್ಲ. ಕಡೆಗೊಂದಿನ ಕೂತು ಬಿಟ್ಟಂತೆ, ನೀ ಕೊಡೋವರೆಗೂ ನಾನು ಹೇಳಲ್ಲ. ಇದೊಂದು ಪ್ರಾರಬ್ಧ ಗಂಟು ಬಿತ್ತೆ ಅಂತ ಅನ್ಕೊಂಡ್ರು. ಆಯ್ತು, ಇವನು ಕೊಡ್ಲೇಬೇಕು. ಅವ್ನು ಪೇಚಾಡ್ತಾ ಇದ್ದ, ನಾನು ಬಡ ಬ್ರಾಹ್ಮಣ ಅಪ್ಪ, ಉದ್ಧಾರ ಮಾಡು, ಏನಾದ್ರು ಮಾಡು. ನೋಡಿ, ಆ ಕಾಲಕ್ಕೆ ಬಡ ಬ್ರಾಹ್ಮಣರು ಇದ್ರಂತೆ. ಇವತ್ತು ಯಾರಾದ್ರೂ ಬಡ ಬ್ರಾಹ್ಮಣರು ಇದ್ದಾರೆ? ಎಲ್ಲ ಬಡೇ ಬ್ರಾಹ್ಮಣರೇ. ಹಾಗಾಗಿ ಕೂತ್ರು. ಬೇಡ್ದ ಸರಿ ಆಯ್ತು ಅಂತ ಹೇಳಿ ಯಾವ ಎಲ್ಲ ಹರಿದೋಗಿರುವಂತ ಒಂದು ಚೀಲ, ಅದರೊಳಗಡೆ ಒಂದು ಚೀಲ, 10 ಚೀಲಗಳ ಒಳಗಡೆ ಒಂದು 10 ನಾಣ್ಯಗಳಿರ್ತವೆ. ಆ 10 ನಾಣ್ಯದಲ್ಲಿ ಒಂದು ನಾಣ್ಯ ತಗೊಂಡ್ರಂತೆ, ತಾಮ್ರದ ತಗಡಂತೆ ಅದು. ಆ ತಾಮ್ರದ ತಗಡು ಚಲಾವಣೆಯಲ್ಲೇ ಇರ್ಲಿಲ್ವಂತೆ, ಅದನ್ನ ಮುಂದೆ ಇಟ್ರಂತೆ. ನ್ಯಾಯನ? ಒಬ್ಬ ಬಂದು ಬೇಡ್ದಾಗ, ಇವಾಗ ಯಾರೇ ನಮ್ಮ ಹತ್ರನೇ ಬರಲಿ, ಏನೋ ಉಪನಯನ ಮಾಡಬೇಕು ಅಂತಂದ್ರೆ ನಿಂಗೆ ಶಕ್ತಿ ಇಲ್ವಾ? ಯಾವುದೋ ಮಠದಲ್ಲಿ ಯಾವುದೋ ಸ್ವಾಮಿಗಳು ಏನೋ ಮಾಡಿಸ್ತಾ ಇದ್ದಾರೆ ನೋಡಪ್ಪ ಧರ್ಮೋಪನಯನ, ಅಲ್ಲಿ ಮಾಡುವಂತಾದ್ರೂ ಮಾರ್ಗ ಹೇಳ್ತೀವಿ. ಆ ಮಾರ್ಗ ಹೇಳಕ್ಕೂ ಒಂದು ಸೇರಣೆ ಇಲ್ಲ. ನಾನು ಯಾಕೆ ಇವನ ಹತ್ರ ಮಾತಾಡಬೇಕು ಅಂತ ಮದ, ಅಂತ ಲೋಭ. ಸರಿ ಆಯ್ತು. ಆ ಬಿಡಿಗಾಸು ಕೊಟ್ಟ ಮೇಲೆ ಆ ವಿಠಲ ರೂಪಿಯಾದ ಆ ಬ್ರಾಹ್ಮಣ ಆ ಶ್ರೀನಿವಾಸ ನಾಯಕರ ಹೆಂಡತಿ ಹತ್ರ ಹೋಗಿ, ನಿಮ್ಗೆಲ್ಲ ಗೊತ್ತಿರುವಂತ ಘಟನೆ, ಆ ಮೂಗುತಿ ಪ್ರಸಂಗ ಆಯ್ತು. ಆ ಮೂಗುತಿಯನ್ನು ಇಸ್ಕೊಂಡ, ಮೂಗುತಿ ತಗೊಂಡ್ಬಂದು ಮತ್ತೆ ಈ ಶ್ರೀನಿವಾಸ ನಾಯಕರ ಹತ್ರ ಇಟ್ರೆ, ಈ ಶ್ರೀನಿವಾಸ ನಾಯಕರು ಹೇಳಿದ್ರು, ಇದೇ ನನ್ನ ಹೆಂಡತಿ, ಇದು ನಿನ್ನ ಹತ್ರ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತ ಒಂದು ಪೆಟ್ಟಿಗೆಯಲ್ಲಿ ಬೀಗ ಹಾಕಿದ್ದಾನಂತೆ. ಸರಿ ಆಯ್ತು, ಬೀಗ ಹಾಕೊಂಡು ಮತ್ತೆ ಹೋಗಿ ಹೆಂಡತಿ ಹತ್ರ ನೋಡಿದ್ರೆ ಅವಳು ವಿಷ ಕುಡಿಬೇಕು ಅಂತ ಅನ್ಕೊಂಡವಳು ಆ ವಿಷದ ಪಾತ್ರೆಯಲ್ಲೇ ಆ ಮೂಗುತಿ ಸಿಕ್ತು ಅಂತ ನಾವು ನೋಡ್ತೀವಿ. ಈ ರೀತಿ ಆಯಿತು. ಜೀವನ ಬದಲಾಗಬೇಕು ಅಂತ ಪುರಂದರದಾಸರ ಜೀವನದಲ್ಲಿ ನಾವು ನೋಡ್ಬೋದು. ಆ ದೇವರೇ ಬಂದ ಒಂದು ಮೂಗುತಿಯ ನೆಪದಿಂದ ಅವರ ಜೀವನವೇ ಬದಲಾಯಿತು. ಏನ್ ಬದಲಾಯಿತು? ಅವರು ಹರಿದಾಸರಾಗಲಿಕ್ಕೆ ಕಾರಣ ಆಯಿತು. ಅವ್ರು ಅನ್ಕೊಂಡ್ರಂತೆ ಇದೆಲ್ಲ ನಶ್ವರವಾದದ್ದು, ಇದನ್ನು ಹೇಳಿದ್ರೆ ನಾನು ಏನು ಮಾಡಲಿ ಅಂತ ಹೇಳಿ ಇಡೀ ಸರ್ವಸ್ವವನ್ನ, ತುಳಸಿ ದಳವನ್ನು ತನ್ನ ಮನೆ ಮೇಲೆ ಹಾಕಿ ಕರೆದು ಕೋವಿದರ ಕೈಗಿತ್ತ ಗುರುಪುರಂದರದಾಸರೇ ಅಂತ ಹೇಳ್ತಾರೆ. ಸರ್ವಸ್ವವನ್ನ ದಾನ ಮಾಡಿದ್ದಾರೆ. ಪುರಂದರದಾಸರಂತೆ ಸರ್ವಸ್ವವನ್ನ ದಾನ ಮಾಡಿದಂಥವ್ರನ್ನ ನಾವು ನೋಡ್ತಕ್ಕಂಥದ್ದು ಬಹಳ ವಿರಳ. ಆ ರೀತಿ ಸರ್ವಸ್ವವನ್ನ ತಾವು ದಾನ ಮಾಡಿದ್ರು. ಎಲ್ಲ ಮುಗೀತು. ಮುಂದೇನ್ ಕತೆ? ಹೆಂಡತಿ ಕೇಳಿದ್ರು, ನೋಡು ನನಗಂತೂ ಏನೂ ಬೇಕಾಗಿಲ್ಲ, ನಿನಗೇನಾದ್ರೂ ಬೇಕಾದ್ರೆ ತಗೋ. ಸರಿ ಆಯ್ತು ಅಂತಂದು. ನಿಮಗೆ ಏನು ಬೇಡ ಅಂದ್ಮೇಲೆ ಅದೆಲ್ಲವನ್ನು ನಾನಿಟ್ಕೊಂಡು ಏನು ಮಾಡಲಿ?
ಅಂಥೇಳಿ ಎಲ್ಲವನ್ನು ತಾನು ಹೋಗಲು ಈ ಶ್ರೀನಿವಾಸ ನಾಯಕರ ಜೊತೆ ವ್ಯಾಸರಾಜ ಮಠಕ್ಕೆ ಬಂದರಂತೆ, ಹಂಪಿಗೆ ಬಂದರಂತೆ. ಬರೋ ಕಾಲಕ್ಕೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ದೇವರನ್ನ. ನಾವು ಅಷ್ಟೇ ಜೀವನದಲ್ಲೆಲ್ಲ ಲಾಸ್ ಆದ್ಮೇಲೆ ಅನ್ಕೋತೀವಿ, ತಿರುಪ್ತಿಗೋ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿ ಈ ತರ ನನ್ನ ಉದ್ಧಾರ ಮಾಡಿ ಅಂತ. ಹಂಗೆ ಅವ್ರು ವ್ಯಾಸರಾಜರ ಹತ್ರ ಬಂದರು. ಬಂದಾಗ ಕೇಳ್ಕೊಂಡ್ರು. ಏನ್ ಕೇಳಿದ್ರು? ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ದೇವರ ಹತ್ರ ನಾವು ಹೋಗ್ತೀವಿ, ಏನ್ ಕೇಳಬೇಕು? ಸ್ವಾಮಿ ನೀನು ದಾಸನನ್ನಾಗಿ ಮಾಡ್ಕೊ ಅಂತ ಕೇಳಬೇಕು. ದಾಸನಾಗಬೇಕು ಅಂದ್ರೆ ಮೊದಲನೇ ಕ್ವಾಲಿಟಿ ಏನು? ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು. ದಾಸನಾಗುವಂಗೆ ದುರ್ಬುದ್ಧಿ ಇರಬಾರ್ದು. ಒಬ್ಬರ ಮನೆಯ ಹಾಳು ಮಾಡೋ ಬುದ್ಧಿ, ಒಬ್ಬರ ಮನಸ್ಸನ್ನು ಹಾಳು ಮಾಡೋ ಬುದ್ಧಿ ಇರಬಾರ್ದು. ಅದಿತ್ತು ಅಂತಂದ್ರೆ ಒಬ್ಬರ ಮನಸ್ಸನ್ನ ನೋಯಿಸ್ತೀನಿ, ಒಬ್ಬರ ಮನೆಯನ್ನ ಹಾಳು ಮಾಡ್ತೀನಿ ಅಂದ್ರೆ ಅವನು ಹರಿದಾಸ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ದುರ್ಬುದ್ಧಿಯನ್ನು ಬಿಡ್ಬೇಕಂತೆ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು. ಯಾವಾಗ ದುರ್ಬುದ್ಧಿ ಹೋಗುತ್ತಲ್ಲ ಈ ಮನಸ್ಸು ಶುಚಿ ಆಗುತ್ತಂತೆ. ಅವಾಗ ಏನಾಗುತ್ತೆ? ಕರುಣ ಕವಚವನ್ನ ಹರಣಕ್ಕೆ ತೋಡಿಸೋ. ಪುರಂದರದಾಸರು ಯಾರನ್ನ ಉದ್ದೇಶ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತಂದ್ರೆ, ಹಿಂದೆ ಅವರೇ ನಾರದರ ಶಿಷ್ಯ ಪ್ರಹ್ಲಾದರಾಜನನ್ನು ಉದ್ದೇಶ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಪ್ರಹ್ಲಾದರಾಜನಲ್ಲಿ ಯಾವ ದುರ್ಬುದ್ಧಿನೂ ಇಲ್ಲ. ಆ ದುರ್ಬುದ್ಧಿ ಇಲ್ಲದ ಕಾರಣಕ್ಕೆ ಆ ನರಸಿಂಹದೇವರ ಪೂರ್ತಿ ಕರುಣ ಕವಚ ಅವರಲ್ಲಿತ್ತು. ಹರಿದಾಸನಾದಂಥವ್ರಿಗೆ ಆ ಪರಮಾತ್ಮನ ಕರುಣ ಕವಚ ಇದ್ರೆ ಪ್ರಹ್ಲಾದರಾಜರಂತೆ 10 ಜನ ಬಂದು ತೊಂದರೆ ಕೊಡ್ಲಿ, ಬೆಟ್ಟದಿಂದ ಆಗ್ಲಿ, ಹಾವು ಕಚ್ಚಲಿ, ಏನೇ ಆಗ್ಲಿ, ಯಾರು ಏನು ಮಾಡಕ್ಕಾಗಲ್ಲ. ನಾವು ಚಿಂತನೆ ಮಾಡ್ತೀವಿ, ಏನು ಗಂಡ ಹೆಂಡತಿ ಜಗಳ ಆಯ್ತು, ಇವಳು ಸವಾಸನೆ ಬೇಡ ಅಂತ ಗಂಡ ಅನ್ಕೋತಾನೆ. ಸರಿ ಆಯ್ತು, ಮಕ್ಕಳ ಜೊತೆ ಜಗಳ ಮಾಡಿದ್ವಿ, ಇಂಥ ಮಕ್ಕಳು ನಮ್ಗೆ ಬೇಕಿತ್ತ ಅಂತ ಅನ್ಕೋತೀವಿ. ಸ್ನೇಹಿತರಿರ್ತಾರೆ, ಅವ್ರ ಹತ್ರ ಏನೋ ಕಷ್ಟ ಹೇಳ್ಕೊಂಡ್ರೆ ಅವ್ರು ನಮ್ಮ ವಿಚಾರನೇ ಇಟ್ಕೊಂಡು ಆಡ್ಕೋತಾರೆ. ಇಂಥ ಪರಿಸ್ಥಿತಿ ಲೋಕದಲ್ಲಿ ಇದೆ ಅಲ್ಲ. ಅದಕ್ಕೆ ಪುರಂದರದಾಸರು ಅಂದ್ರು, ಆ ಪರಮಾತ್ಮನ ಕರಣ ಕವಚ ನಮ್ಮ ಹತ್ತಿತ್ತು, ಆ ಪರಮಾತ್ಮನ ನಾಮ ಸಂಕೀರ್ತನೆ ನಮ್ಮ ನಾಲಿಗೆಯಲ್ಲಿತ್ತು ಅಂತಂದ್ರೆ, ಆರು ಒಲಿದರೇನು ನಮಗಿನ್ನಾರು ಮುನಿದರೇನು, ಕ್ಷೀರಸಾಗರ ಶಾಯಿಯಾದವನ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು. ಪುರಂದರದಾಸ್ ಹೇಳ್ತಾರೆ, ಈ ಊರಿನ ರಾಜನನ್ನ ಊರಿಂದ ಅಟ್ಲಿ, ಏನಾದ್ರೂ ಮಾಡ್ಲಿ, ತಂದೆ ತಾಯಿಗಳನ್ನ ಹಿಂಸೆ ಮಾಡ್ತಾರ, ಗಂಡ ಹೆಂಡತಿಯಿಂದ ಹಿಂಸೆ ಆಗ್ತಿದ್ಯಾ, ಮಕ್ಕಳು ಹಿಂಸೆ ಮಾಡ್ತಿದಾರ, ಸ್ನೇಹಿತರು ಹಿಂಸೆ ಮಾಡ್ತಿದಾರ, ಹಡೆದ ತಾಯಿ ತಂದೆ ನಮ್ಮಳು ಅಹಿತ ಮಾಡಿದರೇನು, ಮಡದಿ ಮಕ್ಕಳು ಮನೆಯ ನೆಂಟರು ಮುನಿಸುಗುಟ್ಟಿದರೇನು, ಒಡನಾಡುವ ಗೆಳೆಯರು ನಮ್ಮಳು ವೈರವ ಬೆಳೆಸಿದರೇನು, ಕಡಲ ಶಯನ ಕರುಣಾನಿಧಿ ನಾಮವು ಒಡಲೊಳಗಿ ಹರಿದಾಸರಿಗೆ ಆರು ಒಲಿದರೇನು ನಮಗಿನ್ನಾರು ಮುನಿದರೇನು, ಕಾನನದೊಳು ಹರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು, ಜೇನಿನಂದದಿ ಕ್ರಿಮಿ ಕೀಟಗಳು ಚರ್ಮಕ್ಕೆ ಮುತ್ತಿದರೇನು. ಹರಿದಾಸನಾದಂಥವನಿಗೆ ಕಾಲಿಗೆ ಬಂದು ಹಾವು ಸುತ್ತಕೊಂಡ್ರು ಭಯ ಇಲ್ಲಂತೆ, ಆ ಜೇನೊಳಗೆಲ್ಲ ಮೈಗೆಲ್ಲ ಮುತ್ಕೊಂಡ್ರು ಭಯ ಇಲ್ಲ ಅಂತೆ. ಸರಿ ಆಯ್ತು, ಕಷ್ಟ ಬಂದಿದ ತಕ್ಷಣ ಏನ್ ಮಾಡ್ತೀವಿ? ಯಾರ ಹತ್ರನೋ ಹೋಗಿ ಕೇಳ್ತೀವಿ, ಏನಾದ್ರು ಪರಿಹಾರ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಎಲ್ಲೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಜ್ಯೋತಿಷಿಗಳ ಹತ್ರ ಹೋಗ್ತೀವಿ. ಅವ್ರು ಹೇಳ್ತಾರೆ, ಇಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಪುರಂದರದಾಸ್ ಹೇಳ್ತಾರೆ, ಭಾನುನಂದನ ಬುಧ ಮಂಗಳರ ಬಲವು ತಪ್ಪಿದರೇನು. ನೋಡಿ, ಆ ಗ್ರಹಗತಿಗಳೆಲ್ಲ ವಕ್ರವಾಗಿದ್ರು ಪರವಾಗಿಲ್ಲ, ದೀನನಾಥ ಶ್ರೀ ಪುರಂದರ ವಿಠಲನ ಧ್ಯಾನ ಉಳ್ಳ ಹರಿದಾಸರಿಗೆ, ಯಾರು ನಿಜವಾಗ್ಲೂ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡ್ತಾರಲ್ಲ ಅವ್ರಿಗೆ ಯಾವ ಗ್ರಹಗತಿಗಳು ಏನು ಮಾಡಲ್ಲ ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಸಕಲ ಗ್ರಹ ಬಲ ನೀನೆ ಸರಸಿದಾಕ್ಷ. ಆ ಗ್ರಹಗಳನ್ನ ಆಟ ಆಡಿಸೋನೇ ಪರಮಾತ್ಮ.
ಹೀಗಿರುವಾಗ ಯಾವ ಗ್ರಹಗಳು ತಾನೇ ನಮಗೇನು ಮಾಡುತ್ತೆ? ಹಾಗಾಗಿ ನಮಗೇನು ಬೇಕು? ಆ ಪರಮಾತ್ಮನ ಕರುಣ ಕವಚ ನಮಗೆ ಬೇಕು. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ. ಪರಮಾತ್ಮನ ಕರುಣ ಕವಚ ನಮ್ಮಲ್ಲಿದ್ರೆ ಚರಣ ಸೇವೆಯನಗೆ ಕೊಡಿಸೋ. ಆ ಪ್ರಹ್ಲಾದ ರಾಜರ ತಲೆ ಮೇಲೆ ನರಸಿಂಹದೇವರು ಕೈ ಇಟ್ರು, ಆಶೀರ್ವಾದ ಮಾಡಿದ್ರಂತೆ. ಕೇಳದ ನರಸಿಂಹದೇವರು ಕೇಳಿದ್ರು ಪ್ರಹ್ಲಾದ ನಿನಗೇನಪ್ಪ ಬರಬೇಕು? ಪ್ರಹ್ಲಾದ ರಾಜರು ಏನು ಕೇಳಲಿಲ್ಲ. ನರಸಿಂಹದೇವರೇ ಬೇಡ್ಕೊಂಡಂತೆ ಏನು ಬರಬೇಕು ಕೇಳ್ಕೊಳಪ್ಪ. ಪ್ರಹ್ಲಾದ ರಾಜರು ಅಂದ್ರಂತೆ, ಸ್ವಾಮಿ ದೊಡ್ಡ ರೇಷ್ಮೆ ಬಾರ್ಡ್ರು ಜರಿ ಇರುವಂತ ಪಂಚೆ ಉಟ್ಕೊಂಡ್ ಬಂದಿದ್ಯಾ, ಆ ಪಂಚನ್ ಸ್ವಲ್ಪ ಮೇಲ್ ಮಾಡ್ಕೊ ಅಂತ ಕೇಳೋದಂತೆ. ಇವನು ಯಾಕೆ ಹೀಗೆ ಕೇಳ್ತಿದ್ದಾನೆ ಅಂತ ನರಸಿಂಹದೇವರು ಸರಿ ಆಯ್ತು ಅಂತ ಪಂಚೆ ಮೇಲ್ ಮಾಡ್ಕೊಂಡ್ರೆ ಆ ಪರಮಾತ್ಮನ ಪಾದವನ್ನ ಗಟ್ಟಿ ಹಿಡಿದ್ರಂತೆ. ನರಸಿಂಹದೇವರು ಸರಿ ಪಾದ ಎಲ್ಲ ನಮಸ್ಕಾರ ಮಾಡದ. ಹಸು ತನ್ನ ಕರು ಹಾಲು ಕುಡಿಯುವಾಗ ಏನ್ ಮಾಡುತ್ತೆ ಅಂದ್ರೆ ಹಿಂದೆ ತಿರುಗಿ ಅದ್ರ ಮೈ ಸವರತ್ತಂತೆ ನಾಲ್ಗೆ ಅಲ್ವಾ? ಅದು ಹೇಗ್ ಮಾಡುತ್ತೆ? ಇಡೀ ನಾಲ್ಗೆ ತಡ್ಡಿ ಕರುವಿನ ಮೈಯೆಲ್ಲ ನ್ಯಾಕತ್ತೆ. ಹೇಗೋ ನರಸಿಂಹದೇವರು ಕೂಡ ಹಾಗೆ ಅಂತೆ, ಸಿಂಹದ ಮುಖ ಅಲ್ವಾ? ನರಸಿಂಹದೇವರು ತಮ್ಮ ನಾಲಿಗೆ ತಗೊಂಡು ಪ್ರಹ್ಲಾದ ರಾಜರನ್ನೆಲ್ಲ ಸವರದ್ರಂತೆ. ಕೇಳದ್ರಂತೆ, ಅಲ್ಲ ನನ್ನ ಈ ಘೋರ ರೂಪ ನಿನಗೆ ಭಯ ಆಗ್ಲಿಲ್ವಾ ಪ್ರಹ್ಲಾದ ಅಂತ ಕೇಳಿದ್ರೆ ಪ್ರಹ್ಲಾದ ರಾಜರು ಅಂದ್ರಂತೆ, ಸ್ವಾಮಿ ನಿನ್ನ ಈ ಘೋರ ರೂಪ ಇದೆಯಲ್ಲ ಇದು ಯಾವ ಭಯನೂ ಇಲ್ಲ, ಮತ್ತಿನ್ ಯಾವ್ದು ಹೇಳಿ ಭಯ? ಈ ಸಂಸಾರದ ಭವಪಾಶ ಇದೆಯಲ್ಲ ಈ ಭಯದ ಮುಂದೆ ನಿನ್ನ ಈ ಗುರಗುರ ಶಬ್ದನೂ ಭಯ ಇಲ್ಲ ಅಂದ್ರೆ ಸಂಸಾರ ಅನ್ನೋದು ಎಷ್ಟು ಭಯ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಅಂತಲ್ಲ, ಈ ಜನನ ಮರಣ ಅನ್ನೋದಿದೆಯಲ್ಲ ಇದೇ ಸಂಸಾರ. ಇದನ್ನ ತಪ್ಸಪ್ಪ ಅನ್ನೋದಕ್ಕೆ ಪರಮಾತ್ಮನ ಕಾಲಿಡಿದ್ರು. ಆ ಬ್ರಹ್ಮಾದಿ ದೇವತೆಗಳ ಕೈಯಲ್ಲೇ ಆ ಪರಮಾತ್ಮನ ಪಾದ ಮುಟ್ಟಕ್ಕಾಗಿಲ್ಲ. ನೀವು ನೋಡಿ ಜಗನ್ನಾಥದಾಸರು ಹೇಳ್ತಾರೆ, ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರೀರ್ವರು ಈ ಪರಿಯಲಿ ರಮಾ ನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ ಭವಾನಿದವನಿಗ ಸಾಧ್ಯವೆನಿಸಲು ನರರ ಪಾಡೇನು ಅಂತ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮನ ಪಾದ ಸ್ಪರ್ಶ ಮಾಡ್ಲಿಕ್ಕೆ ಆಗ್ತಿಲ್ಲ. ಲಕ್ಷ್ಮೀದೇವಿ ಬಿಡ್ತಿಲ್ಲ. ಹೀಗಿರುವಾಗ ಪ್ರಹ್ಲಾದ ರಾಜರು ಆ ನರಸಿಂಹದೇವರು ಪಾದ ಸ್ಪರ್ಶ ಮಾಡಿದ್ರು ಅಂತಂದ್ರೆ ಅದಕ್ಕೆ ಕಾರಣ ಏನು? ಕಾರಣ ಏನು ಅಂತಂದ್ರೆ ಅವರು ದಾಸರಾದರು. ನಾವು ಎಲ್ಲಿವರೆಗೂ ದಾಸರಾಗಲ್ಲ ಅಲ್ಲಿವರೆಗೂ ದೇವರ ಹತ್ರಕ್ಕೆ ಹೋಗಕ್ಕಾಗಲ್ಲ. ಕರುಣ ಕವಚನ ಹರಣಕ್ಕೆ ತೊಡಿಸೋ ಅಭಯ ಕರ ಪುಷ್ಪ ಎನ್ನಯ ಶಿರದಲ್ಲಿ ಮುಡಿಸೋ ದಾಸನ ಮಾಡಿಕೋ ಎನ್ನ. ಲೋಕದಲ್ಲಿ ಯಾರ್ಯಾರೋ ತಲೆ ಮೇಲೆ ಕೈ ಇಡ್ತಾರೆ, ಆದ್ರೆ ನಿಜವಾಗ್ಲೂ ಯಾರು ಕೈ ಇಡಬೇಕು ಅಂತಂದ್ರೆ ಆ ಪರಮಾತ್ಮನ ಹಸ್ತ ನಮ್ಮ ತಲೆ ಮೇಲೆ ಇತ್ತು ಅಂದ್ರೆ, ಪರಮಾತ್ಮನ ಅನುಗ್ರಹ ನಮ್ಮ ಹತ್ರ ಇತ್ತು ಅಂದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಸರಿ ಇಷ್ಟಾದ್ರೆ ಸರಿನಾ? ಕೆಟ್ಟ ಬುದ್ಧಿ ಹೋಯ್ತು, ಪರಮಾತ್ಮನ ಕರುಣ ಕವಚ ಇತ್ತು, ನಮಗೆ ಜೀವನದಲ್ಲಿ ದೇವರ ಅನುಗ್ರಹ ಇರುತ್ತೆ, ಆದರೆ ಭಕ್ತಿನೇ ಇರಲ್ಲ ಎಷ್ಟೋ ಬಾರಿ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೇವಾಡಿಗೆ ರಘುವೆನಯ್ಯನು ದಿನ ಪಾಡಿ. ದೇವ್ರೆ ನಿನ್ನ ಮುಂದೆ ಕೂತ್ಕೋತೀವಿ, ನಿನ್ನ ವಿಚಾರವನ್ನು ಕೇಳಬೇಕು ಅಂತ ಮನಸ್ಸು, ಆದ್ರೆ ಈ ಮನಸ್ಸೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋಗುತ್ತೆ. ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಮ್ಮ ಮನಸ್ಸೆಲ್ಲಿದೆಯೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಕಣ್ಣು ಗಡಿಯಾರ ಕಡೆನೇ ಇರುತ್ತೆ, ಯಾಕೆ ಟೈಮ್ ಆಯ್ತು. ಮನಸ್ಸಂತೂ ಎಲ್ಲೆಲ್ಲೆಲ್ಲೆಲ್ಲೋ ಇರುತ್ತೆ. ಹೀಗಿರುವಾಗ ಈ ಮನಸ್ಸು ಯಾವಾಗ ದೇವರನ್ನು ಮುಟ್ಟತ್ತೆ? ಪುರಂದರದಾಸರು ಆರಾಧನೆ ಮಾಡ್ತಾ ಇದೀವಿ. ಪುರಂದರದಾಸರು ತಮ್ಮ ಇಡೀ ಜೀವನದಲ್ಲಿ ತಮ್ಮ ಮನಸ್ಸನ್ನು ದೇವರ ಹತ್ರ ಇಟ್ಟಿದ್ರು. ನಾವು ಆರಾಧನೆ ದಿನ 1 ಗಂಟೆನಾದ್ರೂ ಇಡ್ಲಿಕ್ಕೆ ಸಾಧ್ಯನಾ? ಇಡ್ತಾ ಇದೀವಾ? ನಮ್ಮ ಮನಸ್ಸೆಲ್ಲೆಲ್ಲೆಲ್ಲೋ ಓಡಾಡ್ತಾ ಇದೆ. ಹೀಗೆ ಅವ್ರು ಕೇಳ್ತಾರೆ, ಆ ಮನಸ್ಸು ನಿನ್ನಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂದ್ರೆ ಅಂತ ಮನಸ್ಸನ್ನ ನೀನೇ ಕೊಡಪ್ಪ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೇವಾಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಭಜನೆ ಮಾಡಬೇಕು ಅಂತಿದೆ,
ಈ ನಾವು ಹೇಳ್ತೀವಲ್ಲ, ಕಷ್ಟ ಬಂತ ಕೇಶವನಾಮ ಹೇಳ್ಕೊಳ್ರಿ, ಇಲ್ಲ ಲಕ್ಷ್ಮೀ ಶೋಭಾನ ಹೇಳಿ, ಯಾವುದೋ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೆ ಮಾತ್ರ ಅಲ್ಲ ಅಂತ ಹೇಳೋದು. ಪರಮಾತ್ಮನ ಸ್ಮರಣೆ ಅನುದಿನ ಮಾಡಬೇಕು. ಅನುದಿನ ಮಾಡಿ ಯಾರು ದೃಢ ಭಕ್ತಿಯಿಂದ ಪರಮಾತ್ಮನನ್ನು ನಿತ್ಯ ಸ್ತುತಿ ಮಾಡ್ತಾರೋ ಅವ್ರಿಗೆ ಏನಪ್ಪ ಫಲ ಅಂತಂದ್ರೆ ಮುಂದಿನ ಲೈನಲ್ಲಿ ಹೇಳೋದು, ಕಡೆ ಗಣ್ಣಲೆ ಕೆನ್ನ ನೋಡಿ, ಕಡೆ ಗಣ್ಣಲೆ ಕೆನ್ನ ನೋಡಿ ಬಿಡುವೆ. ದೇವರೇನ್ ಮಾಡ್ದ, ಕಡೆಗಣ್ಣಲ್ಲಿ ನೋಡ್ದಂತೆ ಬಿಟ್ಟುಬಿಟ್ನಂತೆ. ಪ್ರಹ್ಲಾದರಾದರೂ ಮುಂದೆ ಇದ್ದಾರೆ, ಬ್ರಹ್ಮಾದಿ ದೇವತೆಗಳು ಆ ಸಭೆಯಲ್ಲಿದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ಗರುಡಶೇಷಾದಿಗಳು, ಇಂದ್ರಾದಿ ದೇವತೆಗಳು, ಸಪ್ತಋಷಿಗಳು, ಯಕ್ಷರರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಎಲ್ಲರೂ ಸೇರಿದ್ದಾರೆ ಆ ಸಭೆಯಲ್ಲಿ. ಎಲ್ಲರನ್ನೂ ದೇವರು ನೋಡ್ದ, ಕಡೆಗಣ್ಣಲ್ಲಿ ನೋಡ್ದ, ಬಿಟ್ಟುಬಿಟ್ಟ. ಯಾಕೆ ಬಿಟ್ಟ ಅಂತಂದ್ರೆ ಅವರೆಲ್ಲರಿಗಿಂತ ಅನನ್ಯವಾದ ಭಕ್ತಿಯನ್ನು ಇವನು ಮಾಡ್ತಿದ್ದ. ಯಾಕೆ ಬ್ರಹ್ಮದೇವರು ಮಾಡ್ತಿಲ್ವಾ ಅಂತ? ಬ್ರಹ್ಮದೇವರು ಮಾಡ್ತಿದ್ದಾರೆ, ಆದರೆ ಆ ಬ್ರಹ್ಮದೇವರ ಅನುಗ್ರಹದಿಂದ ಅನ್ಯ ದೇವತೆಗಳು ಮಾಡಕ್ಕೆ ಅಸಾಧ್ಯವಾದ ಆ ಭಕ್ತಿಯನ್ನು ಈ ಪ್ರಹ್ಲಾದರಾಜರು ಮಾಡ್ತಿದಾರಲ್ಲ, ಎಲ್ಲರನ್ನು ನೋಡ್ದ, ಬಿಟ್ಟ. ಅದೇ ಪ್ರಹ್ಲಾದರಾಜರಲ್ಲಿ ನೆಟ್ಟ. ಯಾಕೆ ಪ್ರಹ್ಲಾದರಾಜರಲ್ಲಿ ದಿಟ್ಟವಾಗಿ ತನ್ನ ನೋಟವನ್ನು ನೆಟ್ಟ ಅಂತಂದ್ರೆ, ಆ ಪ್ರಹ್ಲಾದರಾಜರ ಮನಸ್ಸು ಸಂಪೂರ್ಣವಾಗಿ ಭಗವತ್ಪರವಾಗಿತ್ತು. ನಾವು ದೇವ್ರ ಮುಂದೆ ನಿಂತ್ವಿ, ನಮ್ಮ ಮನಸ್ಸು ಎಲ್ಲೋ ಇತ್ತು ಅಂತಂದ್ರೆ ಖಂಡಿತ ದೇವರು ನಮ್ಮನ್ನು ನೋಡಲ್ಲ. ಒಬ್ಬ ಕುರುಡ ಹೇಳದಂತೆ, ನಾನು ತಿರುಪ್ತಿಗೆ ಹೋಗ್ಬೇಕು ಅನ್ನಂತೆ. ಅವರೆಲ್ಲ ಅಂದ್ರಂತೆ, ಕಣ್ಣಿರೋ ನಮಗೇನೆ ಒಂದು 10 ಸೆಕೆಂಡ್ ಕಾಣಿಸಲ್ಲ, 10 ಸೆಕೆಂಡಲ್ಲಿ ನೋಡೋದ್ರಲ್ಲಿ ಆ ನಾಮ ನೋಡೋಷ್ಟು ಮುಗಿದೇ ಹೋಗಿರುತ್ತೆ, ಪೌರ್ಣಿ ಅಂತ ನುಗ್ಬಿಟ್ಟಿರ್ತಾರೆ. ಕಣ್ಣಿಲ್ಲಾರ್ದಿರೋ ನೀನೇನಕ್ಕೆ ಹೋಗಿ ನೋಡ್ತೀಯಾ ಅಂತ. ಅದಕ್ಕೆ ಅವನು ಅನ್ನಂತೆ, ನಾನು ದೇವರನ್ನ ನೋಡೋದು ಬೇರೆ, ದೇವರು ಒಮ್ಮೆ ನನ್ನನ್ನು ನೋಡಬೇಕು ಅನ್ನೋ ಆಸೆ, ಅದಕ್ಕೆ ತಿರುಪ್ತಿ ಕರ್ಕೊಂಡು ಹೋಗೋದು ಅಂತ. ನಾವು ದೇವರನ್ನ ನೋಡೋಕ್ಕೂ ದೇವರು ನಮ್ಮ ನೋಡೋಕ್ಕೂ ಏನ್ ವ್ಯತ್ಯಾಸ? ನಾವು ದೇವರನ್ನ ನೋಡೋದು ಹೇಗೆ ಅಂತಂದ್ರೆ, ರಾವಣನು ರಾಮದೇವ್ರನ್ನ ನೋಡ್ತಿದ್ದ, ಕರೆಕ್ಟಾ? ಅವನಿಗೇನಾದ್ರು ಒಳ್ಳೆ ಬುದ್ಧಿ ಬಂತ? ಆದ್ರೆ ಆ ರಾಮದೇವರು ಹನುಮಂತನನ್ನು ನೋಡಿದ್ರು, ಹನುಮಂತನಿಗೆ ಎಂತ ಭಕ್ತಿ ಬಂತು? ನಾವು ದೇವರನ್ನು ನೋಡಿದ್ರೆ ಪ್ರಯೋಜನ ಇಲ್ಲ ಅಂತ. ನಾವು ಈ ಜಡವಾದ ಕಣ್ಣಲ್ಲಿ ಎಷ್ಟು ನೋಡಿದ್ರೂ ಪ್ರಯೋಜನ ಇಲ್ಲ. ಅಂತರಂಗದಲ್ಲಿ ದೇವರನ್ನ ಯಾವಾಗ ನೋಡ್ತೀವೋ ಅವನ್ ಪರಮಾತ್ಮ ನಮ್ಮನ್ನು ಒಮ್ಮೆ ನೋಡಿದ್ರೆ ನಮ್ಮ ಜೀವನ ಉದ್ಧಾರ. ಹಾಗೆ ಪ್ರಹ್ಲಾದರಾಜರನ್ನ ನರಸಿಂಹದೇವರು ನೋಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನು? ಒಂದೇ ಕಾರಣ, ದಾಸನ ಮಾಡಿಕೋ ಎನ್ನ. ಅವ್ರು ಕೇಳಿದಷ್ಟೇ, ದಾಸನ್ ಮಾಡ್ಕೊಂಡ್ರೆ ನೋಡಿದ್ರೆ ಎಂತ ಸೌಭಾಗ್ಯ. ಮೊರೆ ಹೊಕ್ಕವರ ಕಾಯುವ ಬಿರುದು, ನೀ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತ ರಾಶಿಗಳೆಲ್ಲ ತರಿದು, ಸಿರಿ ಪುರಂದರ ವಿಠಲನೆ ಎಮ್ಮನು ಪೊರೆದು, ದಾಸನ ಮಾಡಿಕೋ ಎನ್ನ. ಸ್ವಾಮಿ, ಇವತ್ತು ಪುರಂದರದಾಸನ ಆರಾಧನೆ. ಅವರು 4,75,000 ಹಾಡಿನ ಸಾರಭೂತ ಇದು ಒಂದೇ ಹಾಡು. ಇಷ್ಟೆಲ್ಲ ಹಾಡು ಏನಕ್ಕೆ ಆಡಬೇಕು ಅಂದ್ರೆ, ಒಂದಕ್ಕೆ ಪರಮಾತ್ಮನಲ್ಲಿ ದಾಸತ್ವವನ್ನು ಮಾಡುವಂತ. ಜೀವನದಲ್ಲಿ ಎರಡೇ ವಿಚಾರ, ದ್ವೈತ ಸಿದ್ಧಾಂತ. ಏನದು? ಪರಮಾತ್ಮ ನೀನು ಈಶ, ಆ ಲಕ್ಷ್ಮೀ ದೇವಿಯಿಂದ ಪರ್ಯಂತರವಾಗಿ ನಾವೆಲ್ಲರೂ ನಿನ್ನ ದಾಸ. ಈಶದಾಸ ಭಾವನೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಭಗವದ್ ಅನುಗ್ರಹ ಆಗಲ್ಲ. ಅದನ್ನ ನಾವು ಮಾಡಬೇಕು. ಸರಿ, ದಾಸನಾಗಬೇಕು ಅಂತ ವ್ಯಾಸರಾಜರ ಹತ್ರ ಹೋದ್ರು. ಅಷ್ಟೊತ್ತಾಗಲೇ ಕನಕದಾಸರಲ್ಲಿ ಇದ್ರು. ಪುರಂದರದಾಸರಿಗಿಂತ ಪೂರ್ವದಲ್ಲೇ ಕನಕದಾಸರು ಆಗ್ಬಿಟ್ಟಿದ್ರು. ಹೇಗೆ ಅಂತಂದ್ರೆ, ಆ ಕನಕದಾಸರು ನಮ್ಮ ಮಧ್ವ ಮತವನ್ನು ಹೊಂದಿರಲಿಲ್ಲ. ಅವರಿಗೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಬಂದು ಅವರು ಅಯ್ಯಂಗಾರ ಮತವನ್ನು ಹೊಂದಿದ್ರು. ಬೇಲೂರಿನಲ್ಲಿ ವೈಕುಂಠದಾಸರು ಅಂತ ಗುರುಮಧ್ವರಾಯರಿಗೆ ನಮ್ಮನ್ನು ಹೇಳ್ತಿರಲ್ಲ, ಆ ವೈಕುಂಠದಾಸರು ಬಂದು ಅಯ್ಯಂಗಾರ. ಅವರು ಆ ಬೇಲೂರು ಚನ್ನಕೇಶವನ ಸನ್ನಿಧಾನದಲ್ಲಿ ಇರ್ತಾರೆ. ಆ ಚನ್ನಕೇಶವ, ಆ ಬೇಲೂರು ಚಲುವನಾರಾಯಣ ಅಲ್ವಾ ಚನ್ನಕೇಶವ, ಆ ಚನ್ನಕೇಶವ ಪುಟ್ಟು ಬಾಲಕನ ರೂಪದಲ್ಲಿ ಬಂದು ವೈಕುಂಠದಾಸರು ತೊಡೆ ಮೇಲೆ ಮಲಗ್ತಿದ್ದಂತೆ. ಒಮ್ಮೆ ಆ ವೈಕುಂಠದಾಸರು ಆ ಚನ್ನಕೇಶವನ ತೊಡೆ ಮೇಲೆ ಲಾಲಿ ಆಡ್ತಿದ್ರಂತೆ. ವಾದಿರಾಜರು ಇದ್ದಕ್ಕಿದ್ದಾಗ ಅವ್ರ ಮನೆ ಒಳಗೆ ಬಂದ್ರಂತೆ. ಇವ್ರು ಏನ್ ಮಾಡ್ಬಿಟ್ರು, ವೈಕುಂಠದಾಸರು ಹೋಗಿ ಒಳಗೋಗು ಅಂದ್ರಂತೆ.
ಒಳಗೆ ಹೊಟ್ಟೋದ್ನಂತೆ. ವಾದಿರಾದ್ರು ಇಡೀ ಮನೆಯೆಲ್ಲ ಹುಡುಕಿದ್ರಂತೆ, ಅವನು ಸಿಕ್ಲಿಲ್ಲ. ಅವಾಗ ಅಂದಂತೆ ಆ ಮಗು ಯಾರು? ಇಲ್ಲ, ನನ್ನ ಮಗ ಅಂದ್ರಂತೆ. ಅಲ್ಲ, ನೀವು 90 ವರ್ಷದ ಮುದುಕ, ನಿಮ್ಗೆ 9 ತಿಂಗಳ ಮಗು ಇರ್ತಾನ? ಇಲ್ಲ, ಆ ಸ್ವಾಮಿನೇ ಬಂದಿದ್ದಾನೆ ಅಂದ್ರಂತೆ. ಅಲ್ಲಿಗೆ ಹೊರಗಡೆ ಕನಕದಾಸರು ಕೂತಿದ್ರಂತೆ. ಬಂಟನಾಗಿ ಬಾಗಿಲ ಕಾಯುವೆ ವೈಕುಂಠದಾಸರ ಮನೆಯ. ಆ ವೈಕುಂಠದಾಸರ ಮನೆ ಮುಂದೆ ಕನಕದಾಸರು ಕೂತು ವೈಕುಂಠದಾಸರ ಮನೆಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿದ್ರಂತೆ. ವೈಕುಂಠದಾಸರ ಮನೆಗೆ ಯಾರು ಬರ್ತಾರಲ್ಲ ಭಗವತ್ ಭಕ್ತರು, ಅವ್ರ ಪಾದಗಳನ್ನ ಆರಿಸ್ಕೊಂಡು ಪ್ರತಿದಿನ ಅದನ್ನೇ ರಕ್ಷೆ ಅಂತ ಇಟ್ಕೊತಿದ್ರಂತೆ. ಸರಿ, ಅಲ್ಲಿ ಬಂದ್ರು, ಕನಕದಾಸರು ಕೂತಿದ್ದಾರೆ. ವಾದಿರಾಜರ ಜೊತೆ ಒಂದು 4-5 ಜನ ಶಿಷ್ಯಂದ್ರ ಬಂದ್ರು. ವಾದಿರಾಜರ ಮುಂದೆ ವೈಕುಂಠದಾಸರು ಕೂತಿದ್ದಾರೆ. ವೈಕುಂಠದಾಸರು ವಯಸ್ಸಾಗೋಗಿದೆ, ಬಚ್ಚಬಾಯಿ ಮಾತಾಡ್ತಿದ್ರೆ ಆ ವೈಕುಂಠದಾಸರು ಎಂಜಲೆಲ್ಲ ವಾದಿರಾಜರಿಗೆ ಬೀಳ್ತಾ ಇದ್ರಂತೆ. ಯಾರು ಅಂದ್ರಂತೆ, ವಾದಿರಾಜರು ಇನ್ನೂ ಸಣ್ಣ ವಯಸ್ಸು, ಸ್ವಾಮಿ ಅವ್ರ ಎಂಜಲು ಬೀಳ್ತಾ ಇದೆ, ದೂರದಲ್ಲಿ ಕೂತ್ಕೊಳ್ಳಿ. ಅದಕ್ಕೆ ವಾದಿರಾಜರು ಅಂದ್ರಂತೆ, ಭಗವತ್ ವಿಷಯಿಕವಾಗಿ ಮಾತಾಡುವಾಗ ಅವ್ರ ಬಾಯಲ್ಲಿ ಬರೋದು ಎಂಜಲಲ್ಲ, ಅದು ಬ್ರಹ್ಮ ಬಿಂದು ಅಮೃತಕ್ಕೆ ಸಮಾನ. ಅವಾಗ ಈ ವಿಚಾರವನ್ನು ಕೇಳದಂತ ಕನಕದಾಸರಿಗೆ ಪ್ರೇರಣೆ ಆಯಿತು. ಇವರನ್ನು ಹಿಡಿಬೇಕು ಅಂತ ವಾದಿರಾಜರ ಕಾಲನ್ನು ಗಟ್ಟಿಗಿಡಿದ್ರು. ವಾದಿರಾಜರು ಅಂದ್ರು, ನಿಮ್ಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಕಾಯ್ಕೊಂಡಿದ್ದಾರೆ ವಿಜಯನಗರದಲ್ಲಿ ವ್ಯಾಸರಾಜರು, ಅವ್ರ ಹತ್ರ ಹೋಗಿ ಅಂತ. ಆಗ ಕನಕದಾಸರಲ್ಲಿ ಬಂದರು. ಆಗ ಈ ಶ್ರೀನಿವಾಸ ನಾಯಕರು ಬಂದು ಆ ವ್ಯಾಸರಾಜರಲ್ಲಿ ಎರಗಿದಾಗ ವ್ಯಾಸರಾಜರು ಹೇಳಿದ್ರು, ನಿಮಗೆ ಮಾರನೇ ದಿನ, ನಾಳೆಯ ದಿನ ನಿಮಗೆ ಅಂಕಿತವನ್ನು ಪ್ರದಾನ ಮಾಡಿ ಪುನರ್ಜನ್ಮವನ್ನು ಕೊಡ್ತೀವಿ, ದಾಸದೀಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಪುರಂದರ ವಿಠಲ ಅಂತ ಅಂಕಿತ ಕೊಟ್ಟರು. ಅಂಕಿತ ಕೊಟ್ಟ ಮೇಲಂತೂ ಅವ್ರ ಬಾಯಲ್ಲಿ ಅನ್ಯ ವಿಷಯಿಕವಾದ ಮಾತೇ ಬಂದಿಲ್ಲ. ಸಮಯ ಆಗೋಗಿದೆ, ಒಂದು 4 ವಿಚಾರವನ್ನು ಹೇಳ್ತಾ ಸಂಪೂರ್ಣ ಮಾಡ್ತೀವಿ. ದಾಸತ್ವವನ್ನು ತಗೊಂಡ್ರು, ಅಂಕಿತ ಎಲ್ಲ ಆಯ್ತು. ಆಮೇಲೆ ಕೇಳಿದ್ರಂತೆ, ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನಾಯ್ತು? ಆಗ ಪುರಂದರದಾಸರಂದು, ಸ್ವಾಮಿ ಈ ಥರ ಮೂಗುತಿ ಘಟನೆ ಆಯಿತು. ಸರಿ, ಆ ಬ್ರಾಹ್ಮಣನ ಹುಡ್ಕೊಂಡು ಹೋದ್ರಾ ನೀನು? ಅದಕ್ಕೆ ಅವರು ಅಂದ್ರಂತೆ, ಎತ್ತಪೋದ ನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ, ಮುತ್ತಿನ ಮೂಗುತಿ ಮುತ್ತಿಲಿ ಬ್ರಾಹ್ಮಣ ಇಕ್ಕೋ ಈಗಲೆಂದು ಮಾಯವಾದನ. ಮಾಯ ಆಗ್ಬಿಟ್ಟ. ಮತ್ತೆ ನಿಮ್ಗೆ ಅಂಕಿತ ಕೊಟ್ಟಿದ್ದೀನಲ್ಲ, ಏನು ಗೊತ್ತಾ? ಆ ಬ್ರಾಹ್ಮಣನನ್ನ, ಅಂದ್ರೆ ಆ ವಿಠಲನನ್ನು ನಿಮ್ಮ ಜೀವನದಲ್ಲಿ ಹುಡುಕಿ ಅಂತ ಕೊಟ್ಟಿದ್ದೀನಿ ಅಂದ್ರೆ. ಸರಿ ಆಯಿತು ಅಂತ ಹೇಳಿ ಅವತ್ತಿಂದ ಅದನ್ನು ಹಿಡಿದ್ರು, ದೇವರನ್ನು ಸ್ತುತಿ ಮಾಡಿದ್ರು. ಪುರಂದರದಾಸರೊಟ್ಟಿಗೆ ಜೀವನವನ್ನು ಮಾಡ್ತಾ ಇದ್ರು. ಒಬ್ಬಳ ಹೆಣ್ಣುಮಗಳು, 3 ಜನ ಗಂಡು ಮಕ್ಕಳು ಪುರಂದರದಾಸರಿಗೆ. ಇದೇ ರೀತಿ ಜೀವನ ನಡೀತಾ ಇತ್ತು. ಪ್ರತಿದಿನ ಯಾಯವಾರ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ನಿರ್ಮಾಲ್ಯಾಭಿಷೇಕ ಮಾಡಬೇಕು, ತಮ್ಮ ಆನಿಕವನ್ನು ಮುಗಿಸಿ ಯಾಯವಾರಕ್ಕೆ ಹೋಗಬೇಕು. ಯಾಯವಾರ ಅಂತಂದ್ರೆ ಮಧುಕರ ವೃತ್ತಿ. ಮಧುಕರ ವೃತ್ತಿ ಅನ್ನೋದು ಅದು ಬಲು ಚನ್ನದು. ರಂಗನಾಥನ ಗುಣ ಹಿಂಗದೆ ಪಾಡುತ್ತಾ ಶೃಂಗಾರ ನೋಡುತ್ತಾ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಅನ್ನೋದು. ಏನ್ ಮಧುಕರ ವೃತ್ತಿ? ಕಾಲಿಗೆ ಗೆಜ್ಜೆ ಕಟ್ಟೆ ನೀಲವರ್ಣನ ಗುಣ ಆರಾಧಿಸುತ್ತ ಬಲು ಓಲಗ ಮಾಡುವಂತ ಅಂತ ಹೇಳ್ತಾರೆ. ಕಾಲಿಗೆ ಗೆಜ್ಜೆ ಕಟ್ಟಿದ್ರು, ತಂಬೂರಿಯನ್ನು ಹಿಡಿದ್ರು, ತಲೆಗೆ ರುಮಾಲನ್ನು ಕಟ್ಟರು. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರೋಳು ಸೇರಿದವ, ಗೆಜ್ಜೆಯ ಕಟ್ಟಿದವ ಕಳರದ ಮೆಟ್ಟಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ. ಎಲ್ಲವನ್ನು ಹಿಡಿದ್ರು. ನನ್ನ ಕೆಲಸ ಏನು? ಜೇನ್ನೊಣದ ಕೆಲಸ ನಂದು. ಜೇನ್ನೊಣ ಏನು ಮಾಡುತ್ತೆ? ಎಲ್ಲ ಪುಷ್ಪಗಳ ಒಳಗಿಳಿಯುತ್ತೆ. ಅಲ್ಲಿರೋ ಮಕರಂದವನ್ನು ಹೇಗಿರುತ್ತೋ ಎಲ್ಲ ಸುಜೀವಿಗಳ ಮನೆಗೆ ನಾವು ಹೋಗ್ತೀವಿ, ಅವರಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯದನ್ನು ತಗೋತೀವಿ. ಆ ಜೇನುತುಪ್ಪ ಅಂದರೆ ಪರಮಾತ್ಮನ ನಾಮವೆಂಬ ಜೇನು, ಅದನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಮಾಡ್ತೀವಿ. ಧರ್ಮವನ್ನು ಬೋಧನೆ ಮಾಡಿದ್ರು. ಸರಿ, ಹೀಗೆ ಯಾಯವಾರಕ್ಕೆ ಅಂತ ಹೋದ್ರಂತೆ. ಆ ಕಾಲಕ್ಕೆ ಒಂದು 4-5 ಜನ ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಸಿಗರೇಟ್ ಸೇರ್ತಿದ್ರಂತೆ. ಇವತ್ತಿನ ಕಾಲಕ್ಕಲ್ಲ, ಪುರಂದರದಾಸ ಕಾಲಕ್ಕೆ ಅವೆಲ್ಲ ಇತ್ತಂತೆ. ಅದಕ್ಕೆ ಅವರು ಅಂದ್ರು, ಗುಡುಗುಡಿಯನ್ನೇ ಸೇರಿ ನೋಡು ಅಂತಂದ್ರು. ಏನು ಕಾಣ್ತಾರೋ ಅದರಲ್ಲೇ ದೇವ್ರ ನಾಮ ಮಾಡ್ತಿದ್ರು. ಗುಡುಗುಡಿಯನ್ನು ಸೇರಿ ಅದರಲ್ಲಿ ಆಧ್ಯಾತ್ಮನ ವಿಚಾರವನ್ನ ಇಡ್ತಾ ಇದ್ರು. ಹೀಗೆ ಮುಂದಕ್ಕೆ ಹೋದ್ರು. ಯಾರು ಅಂದ್ರಂತೆ, ಸ್ವಾಮಿ ನಮ್ಮನೆಗೆ ಊಟಕ್ಕೆ ಬರ್ಬೇಕು ಇವತ್ತು. ಪುರಂದರದಾಸ ಹೇಳಿದ್ರು, ಇಲ್ಲ, ನಿಮ್ಮ ಮನೆಗೆ ಬರಬೇಕು ಅಂದ್ರೆ ನಾನು ಹೇಳುವಂತ ಅಡುಗೆ ಮಾಡಬೇಕು. ಸರಿ ಆಯ್ತು ಅಂತಂದ್ರು. ಏನ್ ಅಡುಗೆ? ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ
ಅನುಭವದಡಿಗೆಯ ಮಾಡಿ ಕರುಣೆಂಬೋ ಸಾಮಗ್ರಿ ಹೂಡಿ. ಕರುಣೆ ಎಂಬ ಸಾಮಗ್ರಿ ಕೂಡಿಸ್ಕೋಬೇಕಂತೆ. ಮೋಕ್ಷ ಪರಿಕರವಾದಂತ ಪಾಕವ ಮಾಡಿ. ಯಾವ್ದಪ್ಪ ಭಕ್ಷ್ಯ ಅಂತಂದ್ರೆ ಮೋಕ್ಷಕ್ಕೆ ಬೇಕಾದ ಭಕ್ಷ್ಯ ಮಾಡ್ಬೇಕಂತೆ. ಮೋಕ್ಷಕ್ಕೆ ಬೇಕಾದ ಭಕ್ಷ್ಯ ಯಾವುದು? ಅದೇ ಹರಿನಾಮಾಮೃತ. ಮೋಕ್ಷ ಪರಿಕರವಾದಂತ ಪಾಕವ ಮಾಡಿ ಗುರು ಶರಣರು ಸವಿದಾಡಿ. ಗುರು ಶರಣರು ವ್ಯಾಸರಾಜರು ಆ ಪರಮಾತ್ಮನ ನಾಮಾಮೃತವೆಂಬ ಅಡಿಗೆಯನ್ನು ಮಾಡಿದ್ರೆ ಚಪ್ಪರಿಸಿ ಚಪ್ಪರಿಸಿ ತಿಂದ್ರಂತೆ. ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದಡಿಗೆಯ ಮಾಡಿ. ಅವರಂದ್ರು, ಸ್ವಾಮಿ ನೀವೇ ಅಡಿಗೆ ಮಾಡಿ, ನಾನೇ ಊಟಕ್ಕೆ ಬರ್ತಿದ್ದೀನಿ. ಸರಿ, ಹೀಗೆ ಮುಂದಕ್ಕೆ ಹೋದ್ರು. ಯಾಯವಾರ ಎಲ್ಲ ಮುಗಿಸ್ಬೇಕು. ಮಧ್ಯಾಹ್ನದೊತ್ತಿಗೆ ಮನೆಗೆ ಬರಬೇಕು. ಮನೆಗೆ ಬಂದ್ರೆ ಹೆಂಡತಿ ಎಲ್ಲ ಒಲೆ ಹಚ್ಚಿ ಸಿದ್ಧ ಮಾಡಿರ್ತಾಳೆ, ನೀರನ್ನು ಬಿಸಿಗಿಟ್ಟಿರ್ತಾಳೆ. ಏನ್ ತಂದಿರ್ತಾರೆ, ಯಾವ ಪದಾರ್ಥ ಆ ದಿನ ಬಂದಿದೆ ಅದರಿಂದ ಅಡಿಗೆ ಮಾಡಬೇಕು. ಅಡಿಗೆ ಆಗೋ ಅಷ್ಟರಲ್ಲಿ ಇವ್ರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಭಾಗವತವನ್ನ ಹೇಳಬೇಕು, ಭಗವದ್ ಧರ್ಮವನ್ನ ಹೇಳಬೇಕು. ಅದನ್ನ ಕೇಳಲಿಕ್ಕೆ 100 ಜನ 1000 ಜನ ಪುರಂದರದಾಸರ ಮನೆಗೆ ಬರ್ಬೇಕು. ಅವ್ರ ಜೋಳಿಗೆ ಚಿಕ್ಕದು, ಆದ್ರೆ ಆ ಜೋಳಿಗೆಯಲ್ಲಿ ಅಕ್ಷಯವಾಗ್ತಿತ್ತಲ್ಲ. ಭಿಕ್ಷೆಯ ಹಾಕಿರಿ ಜೋಳಿಗೆಗೆ ಅಕ್ಷಯವಾಗುವುದು ನಿಮಗೆ. ಊಟಕ್ಕೆ ಇಲ್ಲದೆ ಬಂದಿಲ್ಲ, ಇಟ್ಟರೆ ಕೊಡುವೆವು ಗಟ್ಟಿಯ ಕಟ್ಟನು ಅಂತ. ಆ ರೀತಿಯಲ್ಲಿ ಆ ಪುರಂದರದಾಸರು ಆ 1000 ಜನಕ್ಕೆ ಊಟ ಹಾಕಬೇಕು, ಆಕಳ ಸೇವೆ ಮಾಡಬೇಕು, ಗೋಗ್ರಾಸ ಕೊಡಬೇಕು. ಕಡೆಗೆ ಹೋಗ ಪಾತ್ರೆ ನೋಡೋ ಅಷ್ಟರಲ್ಲಿ ಅದರಲ್ಲೆಲ್ಲ ಖಾಲಿ. ಏನ್ ಮಾಡೋದು ಅಂತ ಹೆಂಡತಿ ಕೇಳೋಳಂತೆ. ಅದೇ ಪಾತ್ರೆಗೆ ಒಂಚೂರು ನೀರು ಹಾಕಿ ಬಿಸಿಗಿಡು ಅಂದ್ರಂತೆ. ಅದನ್ನೇ ಕುಡಿಬೇಕು, ಮಲ್ಕೋಬೇಕು. ಎಂಥ ವೈರಾಗ್ಯರಿ! ಅವತ್ತು ಕೊಡ್ಲಿಕ್ಕೆ ಮನಸ್ಸಿಲ್ದಿರೋರು ಇವತ್ತಿಂಥ ವೈರಾಗ್ಯ ಬಂತಲ್ಲ. ಹೀಗೆ ಯಾರಿಗಾರ ಮಾಡ್ತಾ ಇದ್ದಾರೆ. ಕೇಳಿದ್ರಂತೆ ಇವ್ರ ಜೊತೆ ಕೆಲಸ ಮಾಡಿದಂಥವ್ರು, ಅಲ್ಲ ಅವತ್ತು ನೀವು ಅಷ್ಟು ನವಕೋಟಿ ನಾರಾಯಣ ನಿಜವಾಗ್ಲೂ ನಿಮ್ಗೆ ವೈರಾಗ್ಯ ಬಂತ? ಅದಕ್ಕೆ ಅವ್ರು ಅನ್ನಂತೆ ಉದರ ವೈರಾಗ್ಯನಪ್ಪ ಇದು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಓ ಹಾಗಾದ್ರೆ ಒಂದು ಉದರ ವೈರಾಗ್ಯ, ಇವನ್ನ ಪರೀಕ್ಷೆ ಮಾಡೋಣ ಅಂತ ಹೇಳಿ ಆ ಅಕ್ಕಿ ಒಟ್ಟಿಗೆ ನವರತ್ನಗಳನ್ನು ಹಾಕಿ ಅವ್ರ ಜೋಳಿಗೆಗೆ ಹಾಕಿದ್ರಂತೆ. ಯಾಯವಾರ ಎಲ್ಲ ಮುಗಿಸಿ ಮನೆಗೆ ಹೋದ್ರು. ಹೆಂಡತಿ ಮರವನ್ನು ಹಿಡಿದಿದ್ಲು. ಏನು ಬಂದಿರುತ್ತೋ ಅದನ್ನ ಮರಕ್ಕೆ ಹಾಕ್ಬೇಕು ಇವರೇ. ಹಾಕಿದ್ರೆ ಅದರ ಪೂರ್ತಿ ನವರತ್ನಗಳಂತೆ ಅಕ್ಕಿನಲ್ಲಿ. ಪುರಂದರದಾಸರು ಅಂದ್ರಂತೆ, ಪಾಪ ಅವ್ರು ಏನೋ ಬಡೂರು ಇರಬೇಕು, ಅಕ್ಕಿನಲ್ಲೆಲ್ಲ ಬರೀ ಕಲ್ಲಿದೆ, ಇವ್ನು ತಿಪ್ಪೆಗೆ ಹಾಕುವಂಥದ್ದು. ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ನಮ್ಮ ಲಾಕರಲ್ಲಿ ಇರ್ತಿದ್ವಿ. ಅಂದ್ರೆ ಎಷ್ಟರ ಮಟ್ಟದ ವೈರಾಗ್ಯ ಬಂತು ಪುರಂದರದಾಸರಿಗೆ. ಈ ರೀತಿಯಲ್ಲೆಲ್ಲ ಆಯ್ತು. ಸರಿ, ಇದೇ ಜೀವನ ಅಂತ ಅನ್ಕೊಂಡ್ರು, ಇದೇ ವೃತ್ತಿಯಲ್ಲಿ ನಾವು ಮಾಡೋಣ, ಯಾವ್ಯಾವ ವೃತ್ತಿಯನ್ನು ಮಾಡಿ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ನಾವು ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ರು. ಪುರಂದರದಾಸರು ಅವ್ರಿಗೊಂದು ಕಾರ್ಯ ಕೊಟ್ಟರು. ಹಂಪೆಯಲ್ಲಿ ಆ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಯಂತ್ರೋದ್ಧಾರಕನನ್ನು ನೀವು ಪೂಜೆ ಮಾಡಿ ಅಂತಂದ್ರು. ಯಂತ್ರೋದ್ಧಾರಕನ ಪೂಜೆಗೆ ತಾವು ಕೈಗೊಂಡ್ರು. ಪೂಜೆ ಮಾಡುವಂತ ಕಾಲಕ್ಕೆ ಅವ್ರಿಗೆ 1 ವಾರಗಳ ಕಾಲ ಎಲ್ಲೋ ಆಮಂತ್ರಣ ಬಂತು, ನೀವೆಲ್ಲ ಹೋಗ್ಬೇಕು, ಅಲ್ಲಿಗೆ ಹೋಗಿ ನೀವು ಧರ್ಮ ಪ್ರಚಾರ ಮಾಡಬೇಕು. ಆಯ್ತು ಅಂತ ಒಪ್ಕೊಂಡು. ಮತ್ತೆ ಯಾರು ಮಾಡ್ತಾರೆ ಪ್ರಾಣದೇವರ ಪೂಜೆ? ಅವರ ಕಡೆ ಮಗ ಮಧ್ವಪತಿ ಅಂತ ಅವನು ಮಾಡ್ತಾನೆ ಅಂತಂದ್ರು. ಆ ಮಧ್ವಪತಿ ಬಂದು ಆ ಯಂತ್ರೋದ್ಧಾರಕ ಪೂಜೆ ಮಾಡ್ಬೇಕು ಹೇಳಿದ್ರಂತೆ. ಪ್ರಾಣದೇವರಿಗೆ ನೀರು ಹಾಕು, ಒಂದು ತಪ್ಪಲೆ ಅನ್ನ ಮಾಡಿ ನೈವೇದ್ಯ ಮಾಡಿ. ಸರಿ ಆಯ್ತು. ಆ ನೈವೇದ್ಯ ಮಾಡಬೇಕು ಅಂತ ಆ ತಪ್ಪಲೆ ಅನ್ನ ಇಟ್ರೆ ಆ ನೈವೇದ್ಯದ ತುತ್ತನ್ನು ತಗೋಬೇಕು, ಆ ಪ್ರಾಣದೇವರ ಬಾಯಿಗಿಡಬೇಕಂತೆ. ಮುಗಿ ಇನ್ನು 5 ನಿಮಿಷ. ತುತ್ತನ್ನು ತೆಗಿಬೇಕು, ಬಾಯಿಗಿಡ್ಬೇಕಂತೆ ಪ್ರಾಣದೇವರಿಗೆ. ಇಟ್ರೆ ಆ ಪ್ರಾಣದೇವರ ಬಾಯಿ ತೆಗೆದು ಊಟವನ್ನು ಮಾಡಿದ್ರಂತೆ. ಸರಿ, 1 ವಾರ ಮುಗಿಸ್ಕೊಂಡು ಪುರಂದರದಾಸರು ಬಂದ್ರು. ಕೇಳಿದ್ರಂತೆ, ನೈವೇದ್ಯ ಸರಿಯಾಗಿ ಮಾಡ್ದ? ಅಯ್ಯೋ, 1 ತಪ್ಪಲೆಯನ್ನ ಊಟ ಮಾಡ್ತಾ ಇದ್ದಾನೆ. ಪುರಂದರದಾಸರು ಅವ್ರ ಹೆಂಡತಿನ ಕೇಳಿದ್ರಂತೆ, ಏನಿದು 1 ತಪ್ಪಲೆ ಪ್ರಾಣದೇವರು ಊಟ ಮಾಡ್ತಿದ್ದಾನಂತೆ. ರೀ, ನೀವು ಹೋದಾಗಿಂದ ಇವನಿಗೆ ಏನೋ ಒಂದು ಭೂತ ಹಿಡಿದು ಬಿಟ್ಟಿದೆ. ಆ ದೇವಸ್ಥಾನದಲ್ಲಿ 1 ತಪ್ಪಲೆಯನ್ನ ಊಟ ಮಾಡ್ಬಂದು ಮನೆಗೆ ಬಂದು 1 ತಪ್ಪಲೆಯನ್ನು ಊಟ ಮಾಡ್ತಿದ್ದಾನೆ, ಏನು ವಿಚಾರಿಸಿ? ಅವರಂದ್ರೆ, ಇಲ್ಲ ಪ್ರಾಣದೇವರು ತಿಂತಾ ಇದ್ದಾನೆ. ಎಲ್ಲಿ ನಾನು ಮುಂದೆ ತಿನ್ಸು ಅಂದ್ರೆ ಪ್ರಾಣದೇವರು ಬಾಯೇ ಬಿಡಲಿಲ್ಲ. ಅವರಂದ್ರಂತೆ, ನೀ ಬಾಯಿ ಬಿಡಲಿಲ್ಲ ಅಂದ್ರೆ ಚಕ್ರತೀರ್ಥದಲ್ಲಿ ನನ್ನ ಪ್ರಾಣ ಹೋಗುತ್ತೆ ಅಂತ. ಆಗ ಪ್ರಾಣದೇವರೇ ಬಾಯಿ ತೆಗೆದು ಊಟ ಮಾಡಿದ್ರು. ಪುರಂದರದಾಸರಿಗೆ ಮಾತ್ರ ಅಂತ ಭಕ್ತಿ ಇಲ್ಲ, ಅವರ ಒಡಲಲ್ಲಿ ಬಂದಂತ ಅವರ ಮಕ್ಕಳಿಗೂ ಅಂತ ಭಕ್ತಿ. ಇದೇ ರೀತಿ
ಲೋಕದಲ್ಲೆಲ್ಲ ಜನ ಏನೇನೋ ಆಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಅವರಂದ್ರಂತೆ, ನಾಯಿ ಬಂದದಪ್ಪ ಕೇಳಿ ಅತ್ತಲಾಗಿರೋ, ನಾಯಿ ಬಂದದಪ್ಪ ಕೇಳಿ ಅತ್ತಲಾಗಿರೋ. ಎಲ್ಲೋ ಗಲಾಟೆ ನಡೀತಿತ್ತು. ಅಯ್ಯೋ ನಾಯಿ ಬಂತು ಅಂತ ಎಲ್ಲ ಜಾಗ ಬಿಟ್ಟರಂತೆ. ಆಮೇಲೆ ಕೇಳಿದ್ರಂತೆ ದಾಸರ, ಎಲ್ಲಿ ಬಂತು ನಾಯಿ? ನಾಯಿ ಎಂದರೆ ನಾಯಿ ಎಲ್ಲ, ಮಾನವ ಜನ್ಮದ ಹೀನ ನಾಯಿ. ಎಲ್ಲರೂ ಸಿಟ್ಟು ಬಂತು. ಮಾನವ ಜನ್ಮದ ಹೀನ ನಾಯಿನ? ಸರಿ, ಆ ನಾಯಿಗೆ ಏನ್ ಲಕ್ಷಣ ಅಂತಾನು ಹೇಳಿದ್ರು. ಈ ಮಾನವ ಜನ್ಮದ ಹೀನ ನಾಯಿ ಏನ್ ಮಾಡ್ತಿದ್ದಾನೆ? ಕೊಟ್ಟ ಸಾಲವ ಕೊಡದ ನಾಯಿ, ಇಟ್ಟ ಅನ್ನವ ಹಂಗಿಪ ನಾಯಿ. ಸಾಲವನ್ನು ತಗೋತೀವಿ, ಮತ್ತೆ ಅದನ್ನ ಯಾರಿಗೂ ಕೊಡಲ್ಲ ಅಂತ. ಕೊಟ್ಟವನು ಕೊಡೋಗಿ ಈಸ್ಕೊಂಡೋಗಿ ನೀರು ಬತ್ರ ಅಂತ ಹೇಳ್ತೀವಲ್ಲ, ಕಲಿಯುಗದ ಧರ್ಮ ಹೀಗೆ ಅಂತ. ಯಾರು ಸಾಲವನ್ನು ತಗೊಂಡೋಗಿ ಕೊಡ್ಲಿಲ್ಲ ಅಂದ್ರೆ ನಾಯಿ ಅಂತವನು. ಕೊಟ್ಟ ಸಾಲವ ಕೊಡದ ನಾಯಿ, ಇಟ್ಟ ಅನ್ನವ ಹಂಗಿಪ ನಾಯಿ. ಒಳ್ಳೆ ಅಡುಗೆ ಮಾಡಿಸಿರ್ತಾರೆ ರೀ, ಅನ್ನ ಬೆಂದೇ ಇಲ್ಲ, ಇದು ವಿಪರೀತ ಖಾರ ಅಂತ ಯಾರು ಹರಿಪ್ರಸಾದವನ್ನ ಲೆಕ್ಕಾಚಾರ ಮಾಡ್ತೀವಲ್ಲ, ಅದರಷ್ಟು ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ. ಕೆಟ್ಟ ಮೇಲೆ ಕುಳಿತುಕೊಂಡು ಹಟ್ಟಾಸವ ಮಾಡುವ ನಾಯಿ. ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರು ಹಾಗೆ ಇವ್ರು ಹಾಗೆ ಈ ರೀತಿ ಮಾತಾಡ್ತಾರಲ್ಲ, ಆ ರೀತಿ ಮಾಡ್ತಾರೆ. ಅದಕ್ಕೆ ಪುರಂದರದಾಸ್ ಹೇಳಿದ್ರು, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬುವೆನು ನಾಲಿಗೆ. ಬೆಳಗಾಗಿ ಎದ್ದಿದ ತಕ್ಷಣ ಬೈಗುಳುವೆ ಫಸ್ಟ್ ಬರುತ್ತೆ, ವರ್ಕ ಆ ಪರಮಾತ್ಮನ ನಾಮ ಬರ್ತಿಲ್ವೇ? ಯಾವತ್ತಿ ಪರಮಾತ್ಮ ಈ ನಾಲಿಗೆಗೆ ಯಾವತ್ತು ಪರಮಾತ್ಮನ ನಾಮದ ರುಚಿ ಬರುತ್ತಲ್ಲ, ಅವಾಗ ಮೈಸೂರು ಪಾಕು, ಬಾದುಷಾ, ಪಾಯಸದ ರುಚಿ ಬರಲ್ಲ. ನಮಗ್ ಪಾಯಸದ ರುಚಿ ಬರ್ತಿದ್ಯಾ? ಇವತ್ತು ಊಟ ಮಾಡಿ ನೋಡೋಣ. ಪಾಯಸ ಸೀಗಿದ್ರೆ ಇನ್ನು ದೇವ್ರ ನಾಮ ನಮ್ಮ ನಾಲ್ಗೆಲ್ಲಿ ನಿಂತಿಲ್ಲ ಅಂತ ಅರ್ಥ. ನಮ್ಗೆಲ್ಲ ಸೀಗೆ ಇದೆ ಅಲ್ಲ. ಆದ್ರೆ ಅದನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತಂದ್ರೆ, ಸ್ವಾಮಿ ನಿನ್ ಪ್ರಸಾದ ಅದಕ್ಕೆ ಸೀಗಿದೆ ಅನ್ಕೋಬೇಕಂತ. ಅದು ಭಗವತ್ ವಿಷಯಕವಾಗಿ ಮಾಡ್ಬೇಕಂತ. ಅದಕ್ಕೆ ಹೇಳ್ತಾರೆ, ಪಟ್ಟ ಸ್ತ್ರೀಗಳ ಆಳ್ವ ನಾಯಿ, ಪಟ್ಟ ಸ್ತ್ರೀಯರ ಬಿಟ್ಟಿಹ ನಾಯಿ, ಬಿಟ್ಟ ಸ್ತ್ರೀಯರ ಆಳ್ವ ನಾಯಿ. ಇದರ ಅರ್ಥ ಏನು? ಇದೊಂದು ಹೇಳಿ ಸಮಾಪ್ತಿ ಮಾಡ್ತೀನಿ. ನಾವೆಲ್ಲ ಆಗಿರೋದು ಹೀಗೆ, ಹೆಂಡತಿಯನ್ನ ಬಿಟ್ಟಿದೀವಂತೆ, ಗಂಡ ಬಿಟ್ಟಿರುವಂತ ಹೆಂಡತಿಯನ್ನ ಹೋಗಿ ನಾವು ಮದುವೆ ಆಗ್ತೀವಂತೆ. ಏನಿದ್ರ ಅರ್ಥ? ಕೃಷ್ಣ ಇದೇ ಹೇಳ್ದ ಗೀತೆಯಲ್ಲಿ. ಏನ್ ಹೇಳ್ದ ಅಂತಂದ್ರೆ, ನಿನ್ನ ಧರ್ಮವನ್ನ ನೀನು ಪರಿಪಾಲನೆ ಮಾಡು, ಅನ್ಯ ಧರ್ಮವನ್ನು ಪರಿಪಾಲನೆ ಮಾಡಬೇಡ, ನಿನಗೆ ವಹಿಸಿದಂಥದ್ದು ನೀನ್ ಮಾಡು. ಇದೇ ತಾನೇ ಆಗಿರೋದು. ನಾವೆಲ್ಲ ಬಿಟ್ವಿ, ನಾವು ಬಿಟ್ಟಿದ್ದನ್ನು ಬೇರೆಯವರು ಇವತ್ತು ನಮ್ಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ರಿಗೂ ಗೊತ್ತು ಅಲ್ವಾ? ಅದಕ್ಕೆ ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣ, ನೋಡು, ಒಬ್ಬ ಮೀನು ಹಿಡಿತಕ್ಕಂಥವನು ಬಂದ, ಮೀನಾಡಿಗೆ ಬಂದ, ಅವನು ಗಾಣಕ್ಕೆ ಒಂದು ಎರೆಹುಳವನ್ನು ಹಾಕಿ ನೀರಿಗೆ ಹಾಕ್ತಾನೆ ಅಲ್ವಾ? ಮೀನೇನು ಮಾಡುತ್ತೆ? ಆ ಎರೆಹುಳವನ್ನು ತಿನ್ನಬೇಕು ಅಂತ ಬರುತ್ತೆ. ಆ ಎರೆಹುಳ ಮಾತಾಡ್ತಂತೆ, ಮೀನೇ ನಿಜ ಹೇಳು, ನಾನು ನಿಂಗೆ ಆಹಾರನಾ? ಯಾಕಂದ್ರೆ ನೀನ್ ಜಲಚರ ಪ್ರಾಣಿ, ನೀರಲ್ಲಿ ಏನ್ ಸಿಗುತ್ತೋ ಅದನ್ನ ನೀನು ಹುಡುಕ್ ತಿನ್ಬೇಕು. ನಾನು ಭೂಚರ ಪ್ರಾಣಿ, ನಾನು ಭೂಮಿಲಿರೋರು, ನನ್ನ ಮೇಲೆ ನೀನು ಆಸೆ ಮಾಡೋದು ಸರಿನಾ? ನಮ್ದೆಲ್ಲ ಆಗಿರೋದು ಹೀಗೆ. ನಮ್ಮ ಧರ್ಮವನ್ನು ಬಿಟ್ಟು ಬೇರೆದನ್ನೇನೋ ಪರಿಪಾಲನೆ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಮೀನಿನ ಸ್ಥಿತಿ ಬರುತ್ತೆ. ಆ ಎರೆಹುಳ ಹೇಳ್ತಂತೆ, ನಿನಗೆ ವಿಹಿತವಾದವನಲ್ಲ ನಾನು, ನೀನ್ ನನ್ನ ತಿಂತಿಯಲ್ಲ, ಅದಕ್ಕೆ ನಿನ್ನ ತಿನ್ನೋನ್ ಮೇಲ್ ಕೂತಿದ್ದಾನೆ ಅಂತ. ಹಾಗಾಗಿ ಆ ಎಚ್ಚರದಲ್ಲಿ ನಾವಿರ್ಬೇಕು. ದಿಟ್ಟ ಶ್ರೀ ಪುರಂದರ ವಿಠ್ಠಲ ರಾಯನ ಮನ ಮುಟ್ಟಿ ಭಜಿಸದೆ ಪೋದ ನಾಯಿ, ನಾಯಿ ಬಂದದಪ್ಪ ಕೇಳಿ ಅತ್ತಲಾಗಿರೋ. ಈ ರೀತಿ ನೀತಿಯನ್ನು ಹೇಳಿದ್ದಾರೆ. ಪುರಂದರದಾಸರ ಸಾಹಿತ್ಯ ಅಪಾರವಾದದ್ದು. 4,75,000 ಬೇಡ, ಆ 750 ನಾವು ತೆಗೆದು ನೋಡಿಲ್ಲ. ಆದರೆ ಇವತ್ತು ಪುರಂದರದಾಸರು ಒಂದು ಘಟನೆಯನ್ನು ನಾವು ಸ್ಮರಣೆ ಮಾಡಬೇಕು. ಅವರಿಲ್ಲಿ ಅಪ್ರಮೇಯ ದೇವಸ್ಥಾನ ಚನ್ನಪಟ್ಟಣಕ್ಕೆ ಬಂದಿರುವಾಗ ಅಲ್ಲೇ ಆಡಿಸಿದ ಯಶೋದೆ ಹಾಡಿದ್ರು. ಇವತ್ತು ಜಗತ್ತಲ್ಲಿ 2 ದೇವ್ರ ನಾಮ ತುಂಬಾ ಫೇಮಸ್. ಅವರು ಕನ್ನಡ ಬರದೇ ಇದ್ರು ಹಾಡ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದವ್ರು ಯಾವ್ದು ಅಂತಂದ್ರೆ, ಒಂದು ಆಡಿಸಿದ ಯಶೋದೆ, ಅದು ಪುರಂದರದಾಸರು ಮಾಡಿದ್ದು. ಅವರು ಗುರುಗಳಾದ ವ್ಯಾಸರಾಜರು ಮಾಡಿದ್ದು ಕೃಷ್ಣನೇ ಬೇಗನೆ ಬಾರೋ. ಇವೆರಡು ಹಾಡು ಎಲ್ಲರೂ ಹಾಡ್ತಾರೆ. ಅವೆರಡೂ ಅಲ್ಲೇ ರಚನೆ ಆಗಿತ್ತು. ಅಂಥದ್ದು ಆ ಪುರಂದರದಾಸರ ಸಾಹಿತ್ಯ 462 ವರ್ಷ ಆದರೂ ಗತಿಸಿ ಇವತ್ತಿಗೂ ನಮ್ಮ ಮನ ಮುಟ್ಟಿದೆ ಅಂತಂದ್ರೆ ಆ ಸಾಹಿತ್ಯದಲ್ಲಿ ಎಂತ ಶಕ್ತಿ ಇದೆ ಅಂತ ಅದನ್ನು ನಾವು ಹೇಳಲಿಕ್ಕಾಗಲ್ಲ. ದಶಾವತಾರಗಳನ್ನ
ಒಂದೇ ಸಾಲಿನಲ್ಲಿ ಹೇಳುವಂಥ ಸಾಮರ್ಥ್ಯವನ್ನು ಪುರಂದರದಾಸರು ಹೊಂದಿದ್ದಾರೆ. ಅದೆಲ್ಲ ಸಾಮರ್ಥ್ಯ ನಾವು ನೋಡಬೇಕಂದ್ರೆ ಕಡೆಪಕ್ಷ ಒಂದು ವಾರ ನಾವು ಕಮ್ಮಿ ಅಂದ್ರು ನಮಗೆ ಬರೋ ಒಂದು 10 ಹಾಡಾದ್ರೂ ಚಿಂತನೆ ಮಾಡ್ಬೇಕಂದ್ರೆ ಒಂದು ವಾರ ಆದರೂ ಬೇಕು. ಅಂಥದ್ದು ಈ ದಿನ ಪುರಂದರದಾಸರ ಆರಾಧನೆಯನ್ನ ನೀವೆಲ್ಲ ಮಾಡ್ತಿದ್ದೀರ. ನಿಜವಾಗ್ಲೂ ದಾಸರ ಆರಾಧನೆ ಹೇಗೆ ಮಾಡಬೇಕು ಅಂದ್ರೆ ವಿಜಯದಾಸರು ತೋರಿಸ್ಕೊಟ್ಟಿದ್ದಾರೆ. ವಿಜಯದಾಸರು ಹೇಗೆ ಮಾಡ್ತಿದ್ರು ಅಂತಂದ್ರೆ ಹಂಪಿನಲ್ಲಿ 15 ದಿನಗಳ ಕಾಲ ಪುರಂದರದಾಸರ ಆರಾಧನೆ. 15 ದಿನ ಪುರಂದರದಾಸರು ಮಾಡಿದಂಥ ಅಷ್ಟು ಹಾಡುಗಳನ್ನ ಆಡ್ಬೇಕು. ಅದೇ ಆರಾಧನೆ. ನಮ್ಮಪ್ಪ ನಮ್ಗೆ ಆಸ್ತಿ ಮಾಡಿಟ್ಟು ಹೋಗಿರ್ತಾನೆ. ನಮ್ಮಪ್ಪನಿಗೆ ನಾವು ಗೌರವ ಕೊಡಬೇಕು ಅಂದ್ರೆ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಒಳ್ಳೇದಕ್ಕೆ ಉಪಯೋಗ ಮಾಡಬೇಕು. ನಾವು ಕುಡಿತೀನಿ, ಕೆಟ್ಟ ಕೆಲಸ ಮಾಡ್ತೀನಿ ಅಂತಂದ್ರೆ ತಂದೆಗೆ ಮಾಡುವಂಥ ಗೌರವನ ಹೇಗದ್ ಗೌರವ ಅಲ್ವೋ, ಅವರ ತಂದೆಯಾದ ಪುರಂದರದಾಸರ ಆರಾಧನೆಗೆ ಅವ್ರು ಕೊಟ್ಟ ಆಸ್ತಿನೇ ಈ ಹರಿದಾಸ್ ಸಾಹಿತ್ಯ. ಅದನ್ನ ನಾವು ಈ ದಿನ ಬಳಸಿದ್ರೆ ನಿಜವಾಗ್ಲೂ ಪುರಂದರದಾಸರ ಆರಾಧನೆ ಆಗುತ್ತೆ. ಆ ರೀತಿಯಲ್ಲಿ ಆ ಪುರಂದರದಾಸರ ಆರಾಧನೆ ತಾತ್ವಿಕವಾಗಿ ಪೂರ್ವಕವಾಗಿ ನಡೆದರೆ ನಿಜವಾಗ್ಲೂ ಆ ಪುರಂದರದಾಸರಿಗೆ ಮೆಚ್ಚುಗೆ ಆಗುತ್ತೆ. ಈ ರೀತಿ ಎಲ್ಲ ಕಡೆ ಪುರಂದರದಾಸರ ಆರಾಧನೆ ವೈಭವವಾಗಿ ನಡೀತಿದೆ. ಇಲ್ಲಿ ನಮ್ಮ ಸುಮಧ್ವ ಸೌಧದಲ್ಲೂ ಕೂಡ ನಾವು ಮಾಡ್ತಿದ್ದೀವಿ ಅಂತ ಹೇಳಿ ವಿಜಯದಾಸರ ಆರಾಧನೆಗೆ ಹೇಳಿದ್ರು ನಮ್ಮ ಸುಧಾ ದಂಪತಿಗಳು. ನೀವು ಬರಲೇಬೇಕು, ಎಲ್ಲೆಲ್ಲ ಹೋಗಿ ಕಾಲ ವ್ಯರ್ಥ ಮಾಡಬೇಡಿ, ಇಲ್ಲಿ ಬಂದ್ರಿ ನಾವೇ ಒಂದೆರಡು ಮಾತು ಹೇಳ್ತೀವಿ, ಒಂದು ಒಳ್ಳೆ ದಾರಿಯಲ್ಲಿ ನಡೀಲಿ ಅಂತ ಅವರೇ ನಮಗೆ ಹೇಳಿದ್ರು. ಆಗಲಿ ಅಂತ ಹೇಳಿ ಇಲ್ಲಿಗೆ ಬಂದು ಪುರಂದರದಾಸರು ಒಂದೆರಡು ಚಿಂತನೆಗಳನ್ನು ಮಾಡಿದ್ವಿ. ತೃಪ್ತಿ ಇಲ್ಲ, ಇನ್ನೂ ಎಷ್ಟೋ ವಿಚಾರಗಳಿದೆ, ಅದರ ಸಮಯ ಇಲ್ಲ. ಮುಂದೆ ಯಾವಾಗಾದರೂ ಅದರ ಚಿಂತನೆಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ, ಆ ಪುರಂದರದಾಸರು ನಮಗೆ ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಆ ಪರಬ್ರಹ್ಮನಾದ ಶ್ರೀನಿವಾಸ ದೇವರನ್ನು ನಮ್ಮ ಹೃದಯ ಕಮಲದಲ್ಲಿ ನಿಲ್ಲಿಸಬೇಕು. ಆವಾಗ ಆ ಪುರಂದರದಾಸರ ಆರಾಧನೆಗೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಈ ಮಠದಲ್ಲಿ ಈ ಪ್ರವಚನವನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮ SS ರಾವ್ ಅವರು, ಅವರೇ ಈ ಮಠಕ್ಕೆ ಕರ್ಕೊಂಡ್ಬಂದು ನಮ್ಮನ್ನು ಪರಿಚಯ ಮಾಡಿಸಿ ಇಲ್ಲಿ ಜ್ಞಾನ ಕಾರ್ಯ ನಡೀಲಿ ಅಂತ ಅವರು ಮತ್ತೆ ಅವರೊಟ್ಟಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಧರ್ಮ ಕಾರ್ಯ ನಡೀಲಿ ಅನ್ನೋದಕ್ಕೋಸ್ಕರ ನಮ್ಮನ್ನು ಕರೆಸಿದ್ರು. ಹಾಗಾಗಿ ಇಲ್ಲಿ ಇವತ್ತು ಬಂದಿದ್ದೀವಿ. ಎಲ್ಲರೂ ಕೂಡ ಬೆಳಗ್ಗೆಯಿಂದ ಭಜನೆಯನ್ನು ಮಾಡಿದ್ದೀರಾ. ಕಲಿಯುಗದಲ್ಲಿ ಭಜನೆಗಿಂತ ಆ ಪರಮಾತ್ಮನ ನಾಮ ಸಂಕೀರ್ತನೆಗಿಂತ ದೊಡ್ಡದಾದಂಥ ಯಜ್ಞ ಇಲ್ಲ. ಕೃತಯುಗದಲ್ಲಿ ತಪಸ್ ಮಾಡಿದ್ರೆ ದೇವರು ಒಲಿತಾ ಇದ್ದ ಅಲ್ವಾ? ಪುರಂದರದ ಶ್ರೀಪಾದರಾಜ್ ಹೇಳ್ತಾರಲ್ಲ, ಕಲಿಯುಗದಿ ಗಾನದಿ ಕೇಶವ ಎಂದರೆ ಕೈಗೂಡುವುದು ರಂಗವಿಠಲ. ಆ ರೀತಿ ಭಗವಂತನ ನಾಮ ಸಂಕೀರ್ತನೆ ಎಲ್ಲ ಆಗುತ್ತೆ. ಅಲ್ಲಿ ಆ ದಾಸರು ಬರ್ತಾರೆ, ಎಲ್ಲರೂ ಬರ್ತಾರೆ ಅಂತ ಹೇಳ್ತಾ, ಆ ಪುರಂದರದಾಸರು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣ ವಸ್ತು, ಗುರು ಮಧ್ವೇಶ ಅರ್ಪಣ ವಸ್ತು.